ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೆ ಕೂಡ ನನ್ನ ಆತ್ಮನಮನಗಳನ್ನ ತಿಳಿಸುತ್ತಾ, ಹಾಗೆ ನನ್ನ ಆಧ್ಯಾತ್ಮಿಕ ಗುರು ಆದಂತಹ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವ್ರಿಗೆ ಕೂಡ ಆತ್ಮ ಪ್ರಣಾಮಗಳನ್ನ ತಿಳಿಸುತ್ತಾ, ಈ ಒಂದು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಸರ್ಗೆ ಕೂಡ ನನ್ನ ಆತ್ಮನಮನಗಳನ್ನ ತಿಳಿಸುತ್ತಾ ಇವತ್ತಿನ ಒಂದು ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ ಅನ್ನುವ ಈ ಒಂದು ಕೃತಿ ನಿನ್ನೆಯ ದಿನ ನಾವು ಇದನ್ನ ಪರಿಚಯ ಮಾಡ್ಕೊಂಡ್ವಿ, ಹೇಗೆ ಅಂತ ತಿಳ್ಕೊಂಡ್ವಿ. ಲೇಖಕರ ಒಂದು ನುಡಿ, ಹಾಗೆ ಮತ್ತೆ ಅನುವಾದಕಿಯ ನುಡಿ, ಏನೇನು ಅವರ ಅನುಭವಗಳು, ಅದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಇವತ್ತಿನ ದಿನ ಕರೆಕ್ಟ್ ಆಗಿ ಅವರು ಎಕ್ಸಾಕ್ಟ್ ಆಗಿ ನಮ್ಗೆ ಕೆಲವೊಂದು ಚಾಪ್ಟರ್ ವೈಸ್ ಅಲ್ಲಿ ಕೊಟ್ಟಿದ್ದಾರೆ. 12 ಚಾಪ್ಟರ್ಸ್ ಇದೆ ಇದರಲ್ಲಿ. ಜಸ್ಟ್ ಒಂದು ನೋಡೋದಾದ್ರೆ ಎಲ್ಲವನ್ನೂ ಒಂದೊಂದು ಪಾಯಿಂಟ್ ಪ್ರಕಾರವಾಗಿ, ಫಸ್ಟ್ ಪಾಯಿಂಟ್ ಅಲ್ಲಿ ನಮ್ಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ತಾ ಇದ್ದಾರೆ ಪವಾಡ ಸದೃಶ ಭೇಟಿ ಅಂತ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಆಧ್ಯಾತ್ಮಿಕತೆಯತ್ತ ಆರಂಭಿಕ ಹೆಜ್ಜೆ. ಥರ್ಡ್ ಅಲ್ಲಿ ಉನ್ನತ ಸತ್ಯದ ಸಾಕ್ಷಾತ್ಕಾರ. 4ರಲ್ಲಿ ಹೇಳ್ತಾ ಇದ್ದಾರೆ ಸಿರಿಯನ್ ನಾಯಕ ಅಂದ್ರೆ ಸಮಾನಾಂತರ ಜೀವನದ ಅಸ್ತಿತ್ವ. ಆ ಚಾಪ್ಟರ್ ಬರುತ್ತೆ ಅಲ್ಲಿ. 5ನೇದ್ರಲ್ಲಿ ಹೇಳ್ತಾ ಇದ್ದಾರೆ ಆತ್ಮದ ಕಾರ್ಯ. 6ನೇ ಚಾಪ್ಟರ್ ಅಲ್ಲಿ ಗುಹೆಯ ಸಾಹಸಗಳು ಅಂತ ಬರುತ್ತೆ ಹೆಡ್ಲೈನು. ನೆಕ್ಸ್ಟ್ 7th ಒನ್ ಅಲ್ಲಿ ವಿವಿಧ ಪ್ರಶ್ನೆಗಳು. ನೆಕ್ಸ್ಟ್ ಒನ್ ಅಲ್ಲಿ ಭೌತಿಕ ಅಮರತ್ವದ ರಹಸ್ಯ. ನೆಕ್ಸ್ಟ್ ನಂಬಿಕೆಯ ಶಕ್ತಿ. ಆಮೇಲೆ ಬಾಬಾಜಿಯವರೊಡನೆ ಪ್ರಶ್ನೋತ್ತರಗಳು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಸ್ವಪ್ರಜ್ಞೆಯ ವಿಕಾಸದ ಪ್ರಮುಖ ಅಂಶಗಳು ಮತ್ತು ಬಾಬಾಜಿಯ ಮುದ್ರೆಯ ಪರಿಕಲ್ಪನೆ. ಇದಿಷ್ಟನ್ನ ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ತೀವಿ. ಅದರಲ್ಲಿ ಮೊದಲನೇದು ಪವಾಡ ಸದೃಶ ಭೇಟಿ ಅಂತ. ಅಂದ್ರೆ ಬಾಬಾಜಿ ಅವರನ್ನ ಯಾವ ತರಹದಲ್ಲಿ ಇವರು ಭೇಟಿಯಾಗಿದ್ರು, ಅದು ಒಂದು ಪವಾಡ ಅನ್ನುವ ರೀತಿಯಲ್ಲಿ ಇವರು ಭೇಟಿಯಾಗಿರ್ತಾರೆ ಮಾಸ್ಟರ್ ಪಲ್ಲವಿ ಮೇಡಮ್ ಅವರು. ಅದು ಯಾವ ತರಹದಲ್ಲಿ ಅಂತ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. 2009ನೇ ಇಸ್ವಿಯಲ್ಲಿ ನಾನು ಪಿತಾಮಹ ಪತ್ರಿಜಿ ಮತ್ತು 200 ಜನ ಪಿರಮಿಡ್ ಮಾಸ್ಟರ್ಸ್ ಜೊತೆಗೆ ಉತ್ತರಾಖಂಡದ ಪ್ರವಾಸಕ್ಕೆ ಹೋಗಿದ್ದೆ. ಹಿಮಾಲಯದ ನಯನ ಮನೋಹರವಾದ ಪರ್ವತ ಶ್ರೇಣಿಗಳಿಗೆ ಒಂದು ಸುಂದರವಾದ ಪ್ರವೇಶ ದ್ವಾರ ಈ ಉತ್ತರಾಖಂಡ್. ಬಾಬಾಜಿಯವರ ಗುಹೆಗೆ ಹೋಗಲು ಪಿರಮಿಡ್ ಮಾಸ್ಟರ್ಸ್ ಸುಮುಹೂರ್ತದಲ್ಲಿ ಈ ಪ್ರಯಾಣವನ್ನ ಆಯೋಜನೆ ಮಾಡಿದ್ದರು. ಇದನ್ನ ಅಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡು ಒಂದು ಅಲ್ಲಿ ಟ್ರಿಪ್ ಹೋಗ್ತಾರೆ ಅವರು ಆ ಸ್ಥಳಕ್ಕೆ. ಹಿಮಾಲಯದ ಚೈತನ್ಯಗಳ ಜೊತೆಗೆ ಇದು ನನ್ನ ಮೊದಲ ಭೇಟಿ. ಫಸ್ಟ್ ಟೈಮ್ ಹೋಗಿರ್ತಾರಲ್ಲಿ. ಪ್ರತಿಯೊಂದು ಸ್ಥಳವೂ ಕೂಡ ಅಸಾಮಾನ್ಯವಾದದ್ದು. ಪತ್ರಿಜಿಯವರ ಮನೋಮೋಹಕ ಕೊಳಲು ವಾದನದೊಂದಿಗೆ ನಾವೆಲ್ಲರೂ ಸಾಮೂಹಿಕ ಧ್ಯಾನದ ಚೈತನ್ಯದಿಂದ ಈ ಸ್ಥಳಗಳನ್ನ ಪುನಶ್ಚೇತನಗೊಳಿಸುತ್ತಾ ಇದ್ದೆವು. ಅಂದ್ರೆ ಪತ್ರಿಜಿಯವ್ರು ಗೊತ್ತಿರ್ಬೇಕಲ್ಲ, ಅವ್ರು ಯಾವಾಗ್ಲೂ ಫ್ಲೂಟ್ ಮ್ಯೂಸಿಕ್ ನುಡಿಸ್ತಾನೆ ಇರ್ತಾರೆ. ಆ ಫ್ಲೂಟ್ ಮ್ಯೂಸಿಕ್ ಅಲ್ಲಿ ನಮ್ಗೆ ಧ್ಯಾನಕ್ಕೆ ಕೂರಿಸ್ತಾ ಇರ್ತಾರಲ್ವಾ, ಆಗ ಅವ್ರ ಜೊತೆಗೆ ಅಲ್ಲಿ ಹೋದಾಗ ಅಲ್ಲಿ ಕೂಡ ಪ್ಲೇಸ್ ಅಲ್ಲಿ ಅವರು ಅಲ್ಲಿ ಒಂದು ಫ್ಲೂಟ್ ಮ್ಯೂಸಿಕ್ ಅಂದ್ರೆ ಒಂದು ಕೊಳಲು ವಾದನ ಅಲ್ಲಿ ಮಾಡ್ತಾರೆ. ಆ ಕೊಳಲು ವಾದನದೊಂದಿಗೆ ಎಲ್ಲರೂ ಕೂಡ ಒಂದು ಗ್ರೂಪ್ ಮೆಡಿಟೇಷನ್ಗೆ ಕೂರ್ತಾರೆ. ಈಗೆಲ್ಲ ಕೂತಿದ್ರಲ್ಲ ನೀವೆಲ್ಲ ಮಾಸ್ಟರ್ಸ್, ಅದೇ ತರಹದಲ್ಲಿ ಅಲ್ಲಿ ಕೂಡ ಗ್ರೂಪ್ ಮೆಡಿಟೇಷನ್ಗೆ ಕೂತು ಅಲ್ಲಿರೋ ಸುತ್ತಮುತ್ತಲಿನ ಜಾಗವನ್ನ ಒಂದು ಪುನಶ್ಚೇತನಗೊಳಿಸ್ತಾರೆ. ಇಟ್ಸ್ ಮೀನ್ ಒಂದು ರೆಜುವಿನೇಟ್ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಒಂದು ಪುನಶ್ಚೇತನಗೊಳಿಸ್ತಾ ಬರ್ತಾರೆ ಆ ಜಾಗವನ್ನ. ಈ ಪ್ರವಾಸದಲ್ಲಿ ನಾನು ಅನೇಕ ವಿಸ್ಮಯಕಾರಿ ಮಾಸ್ಟರ್ಸ್ ಅನ್ನ ಭೇಟಿಯಾದೆನು. ಮೊದಲ ಬಾರಿಗೆ ಮಹಾವತಾರ್ ಬಾಬಾಜಿ ಅವರ ಪರಿಚಯ ನನಗೆ ಅಲ್ಲಿ ಆಯಿತು. ಈ ಪ್ರವಾಸದಲ್ಲಿಯೇ ನಾನು ಅವರ ಚಿತ್ರವನ್ನ ನೋಡಿದೆ ಮತ್ತು ಇತರ ಪಿರಮಿಡ್ ಮಾಸ್ಟರ್ಸ್ಗಳು ಬಾಬಾಜಿಯವರ ಜೊತೆಗೆ ಪಡೆದ ಅನುಭವಗಳನ್ನ ಕೇಳಿ ತಿಳಿದೆ. ಇದು ನನ್ನನ್ನ ವಿಸ್ಮಯಗೊಳಿಸಿತು ಮತ್ತು ಅವರ ಉಪಸ್ಥಿತಿಯನ್ನು ಅನುಭವಿಸಬೇಕೆಂಬ ಆಸೆ ನನ್ನ ಹೃದಯದಲ್ಲಿ ಮೊಳಕೆ ಹೊಡೆಯಿತು. ಅಲ್ಲೆಲ್ಲ ಕೆಲವು ಮಾಸ್ಟರ್ಸ್ ಎಲ್ಲ ಬಂದಿರ್ತಾರಲ್ಲ, ಒಳ್ಳೊಳ್ಳೆ ಹೈಯರ್ ಮಾಸ್ಟರ್ಸ್ ಅಂದ್ರೆ ಸೀನಿಯರ್ ಮಾಸ್ಟರ್ಸ್ ಎಲ್ಲ, ಅವ್ರಿಗೂ ಕೂಡ ಬಾಬಾಜಿ ಅವ್ರ ಜೊತೆಗೆ ಆದಂತಹ ಅನುಭವಗಳನ್ನ ಕೇಳಿ ತಿಳ್ಕೊಳ್ತಾ ಇರ್ತಾರೆ. ಅವರು ಕೂಡ ಹೇಳ್ತಾ ಇರ್ತಾರೆ, ನಂಗೆ ಈ ತರ ಕಾಣಿಸ್ಕೊಂಡಿದ್ರು, ಈ ತರ ಅನುಭವ ಆಯ್ತು, ಈ ತರ ಮೆಸೇಜಸ್ ಕೊಡ್ತಾ ಇದ್ರು ಅಂತ. ಅದನ್ನೆಲ್ಲ ಕೇಳಿ ಇವ್ರಿಗಿನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಹೌದಲ್ವಾ, ನಾನು ಕೂಡ ಆ ತರದ ಉಪಸ್ಥಿತಿಯನ್ನ ಅವ್ರನ್ನ ಅನುಭವಿಸ್ಬೇಕು, ನಾನು ಕೂಡ ಮಾತಾಡ್ಸ್ಬೇಕಲ್ವಾ ಅಂತ ಅವರಿಗೆ ಅಲ್ಲಿ ಮನಸ್ಸಲ್ಲಿ ಮೊಳಕೆ ಹೊಡೆಯುತ್ತೆ ಆಸೆ. ನಾನು ಮಹಾವತಾರ್ ಬಾಬಾಜಿಯವರ ಬಗ್ಗೆ ತಿಳಿದಾಗಿನಿಂದ ನನ್ನೊಳಗೆ ಏನೋ ಒಂದು ಸೆಳೆತ ಉಂಟಾಗುತ್ತಿತ್ತು. ಬಹುಶಃ ಅದು ನನ್ನ ಬಲವಾದ ನಂಬಿಕೆ. ಅವರನ್ನು ಭೇಟಿಯಾಗಬೇಕೆಂಬ ನನ್ನ ಕೋರಿಕೆಯನ್ನು ಮಹಾಯೋಗಿಗಳು ಬೇಗನೆ ತೀರಿಸುತ್ತಾರೆ ಎಂದು ನನ್ನಲ್ಲಿ ಪ್ರಜ್ವಲಿಸುತ್ತಿರುವ ಆಸೆ ಇಳಿತು. ಅವರನ್ನು ಭೌತಿಕವಾಗಿ ನೋಡಬೇಕೆಂಬ ಆಧ್ಯಾತ್ಮಿಕ ಹಂಬಲ ನನ್ನಲ್ಲಿ ತೀವ್ರವಾಗಿ ಬೆಳೆಯಿತು ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಬಯಕೆಯ ಭಾವೋದ್ರೇಕವನ್ನು ಉಂಟು ಮಾಡಿತ್ತು.
ಅವ್ರ ಬಗ್ಗೆ ಒಂಥರ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಗುರುಗಳ ಬಗ್ಗೆ ತಿಳ್ಕೊಬೇಕು, ನೋಡ್ಬೇಕು, ಮಾತಾಡಿಸ್ಬೇಕು ಅನ್ನೋ ಒಂದು ಅಟ್ರಾಕ್ಷನ್, ಹಾಗೆ ಒಂದು ನಂಬಿಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕೇಳಿರ್ತೀವಿ, ನಾವು ನೋಡಿರ್ತೀವಿ ಟಿವಿಗಳಲ್ಲೆಲ್ಲ, ಹೌದಾ ಇದಾರಾ ಇಲ್ವಾ ಆ ತರ ಎಲ್ಲ ಪ್ರಶ್ನೆಗಳು ಇರ್ತಾವಲ್ಲ. ಆದ್ರೆ ಅವ್ರಿಗೆ ಅದೆಲ್ಲ ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಆ ಎಲ್ಲಾ ಮಾಸ್ಟರ್ಸ್ ಗಳ ಜೊತೆ ಕೇಳಿದಾಗ ತಿಳ್ಕೊಂಡಾಗ ಅವ್ರು ಮೀಟ್ ಆಗ್ತಾರೆ, ಮಾತಾಡ್ತಾರೆ, ಈ ತರ ಮೆಸೇಜಸ್ ಕೊಡ್ತಾರೆ ಅಂದಾಗ ಇವ್ರಿಗೂ ನಾನು ಮಾತಾಡ್ಸ್ಬೇಕಲ್ಲ ಅನ್ಸುತ್ತೆ. ಆಗ ಇವ್ರಿಗೆ ಭೌತಿಕವಾಗಿ ಆಸ್ಟ್ರಲ್ಲಿ ಅಲ್ಲ, ಅಂದ್ರೆ ಆತ್ಮ ರೂಪದಲ್ಲಿ ಇವ್ರನ್ನ ಮೀಟ್ ಮಾಡ್ಬೇಕು ಅನ್ನೋದು ಆಸೆ ಅನ್ನೋದಕ್ಕಿಂತ ಸಶರೀರವಾಗಿ ಹೇಗೆ ನಾವು ಒಬ್ಬ ವ್ಯಕ್ತಿನ ಮೀಟ್ ಮಾಡಿದಾಗ ನಾವ್ ಹೇಗೆ ಸಶರೀರವಾಗಿರ್ತೀವೋ, ಅಂದ್ರೆ ಈ ದೇಹ ರೂಪಿಗಳಾಗಿರ್ತೀವೋ ಅದೇ ತರಹದಲ್ಲೇ ಮೀಟ್ ಮಾಡ್ಬೇಕು ಅವ್ರನ್ನ ಅಂತ ಇವ್ರಿಗೆ ತುಂಬಾ ಆಸೆ ಜಾಸ್ತಿ ಆಗುತ್ತೆ ಅವಾಗ. ನಮ್ಮ ತಂಡ ಈಗ ಕುಕುಚೀನಾ ಎಂಬ ಸಣ್ಣ ಹಳ್ಳಿಯನ್ನ ತಲುಪಿತು. ಅಲ್ಲಿ ಒಂದು ಹಳ್ಳಿಯ ಹೆಸರನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕುಕುಚೀನಾ ಅನ್ನುವ ಒಂದು ಹಳ್ಳಿ. ಅಲ್ಲಿ ಆ ಒಂದು ಟೀಮ್ ಇರುತ್ತಲ್ಲ, ಇವ್ರು ಹೋಗಿರ್ತಾರಲ್ಲ ಆ ಟೀಮ್ ಅಲ್ಲಿ ತಲುಪುತ್ತೆ. ಅದು ರಾಣಿಖೇತ್ನಿಂದ 53 ಕಿಲೋಮೀಟರ್ ದೂರದಲ್ಲಿದೆ. ಆ ರಾತ್ರಿ ನಾವು ಕುಕುಚೀನಾದಿಂದ 21 ಕಿಲೋಮೀಟರ್ ದೂರವಿರುವ ದ್ವಾರಹಾಟ್ನಲ್ಲಿ ತಂಗಿದೆವು. ಮರುದಿನ ಬೆಳಗಿನ ಉಪಹಾರದ ನಂತರ ಬಾಬಾಜಿಯವರ ಗುಹೆಗೆ ಪ್ರಯಾಣ ಮುಂದುವರಿಸುವ ಯೋಜನೆಯನ್ನ ಮಾಡಿದೆವು. ಬಾಬಾಜಿಯವರ ಗುಹೆಗೆ ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರವನ್ನು ಕಾಲ್ನಡಿಗೆಯಿಂದ ಚಲಿಸಬೇಕಿತ್ತು. ಮರುದಿನ ನಾನು ಬೆಟ್ಟವನ್ನ ಏರುತ್ತಿರಬೇಕಾದರೆ ಬಾಬಾಜಿಯವರನ್ನು ಭೇಟಿಯಾಗಬೇಕೆಂಬ ನನ್ನ ಆಳವಾದ ಕೋರಿಕೆಯನ್ನ ಇಂದು ಅವರು ಈಡೇರಿಸುತ್ತಾರೆ ಎಂದು ನನ್ನೊಳಗಿನ ಅಂತರ್ವಾಣಿ ಹೇಳಿದ ತೀವ್ರವಾದ ಅನುಭವ ನನಗೆ ಆಯಿತು. ಅವ್ರಿಗೆ ಒಳಗಿಂದ ಒಂದು ಇನ್ನರ್ ಅಲ್ಲಿ ಮೆಸೇಜಸ್ ಅವರಿಗೆ ಬರ್ತಾ ಇರುತ್ತೆ. ಇಲ್ಲ, ಇವತ್ತು ಈ ದಿನ ನನಗೆ ಬಾಬಾಜಿಯವರನ್ನ ನಾನು ಮೀಟ್ ಮಾಡ್ತೀನಿ, ನಾನು ಮೀಟ್ ಮಾಡಕ್ ಆಗುತ್ತೆ ಅನ್ನುವ ಒಂದು ಕೋರಿಕೆ ಅನ್ನೋದಿರುತ್ತಲ್ಲ, ತುಂಬಾ ಬರ್ತಾನೆ ಇರುತ್ತೆ ಒಳಗಿಂದ. ಅವ್ರಿಗೆ ಅಂತರ್ವಾಣಿ ಒಂದು ಮೆಸೇಜ್ ಕೊಡ್ತಾ ಇರುತ್ತೆ. ಆ ತರದ ಒಂದು ಅನುಭವ ಆಗುತ್ತೆ ಅವ್ರಿಗೆ. ಆದ್ದರಿಂದ ಇಂದು ಆಗಬಹುದಾದ ಆ ಸುಂದರ ಭೇಟಿಯ ಅನುಭವವನ್ನ ತಪ್ಪಿಸಿಕೊಳ್ಳಬಾರದು ಎಂಬ ಅರಿವಿನೊಂದಿಗೆ ಬೆಟ್ಟವನ್ನ ಗಮನವಿಟ್ಟು ಏರತೊಡಗಿದೆ. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಹೊರಗೆ ಹೋಗ್ತಾ ಇರ್ತೀರಪ್ಪ, ಇಲ್ಲ ಇವತ್ತೇನೋ ನಡೆಯುತ್ತೆ, ಇವತ್ತೇನೋ ಒಳ್ಳೇದಾಗುತ್ತೆ, ಇಲ್ಲ ಅಥವಾ ಏನಾದ್ರೂ ಸಮಥಿಂಗ್ ಬೇರೆ ತರ ಒಂದು ಕೆಟ್ಟದಾಗೋದಿತ್ತು, ಇಲ್ಲ ಇವತ್ತೇನೋ ಕೆಟ್ಟದೋ ಆಗ್ಬೋದು, ಏನೋ ಆಗುತ್ತೆ ಅಂತ ನಮ್ಗೆ ಒಳಗಿಂದ ಒಂದು ಸೆನ್ಸ್ ನಮ್ಗೆ ಅನಿಸ್ತಾ ಇರ್ತತೆ, ಹೇಳ್ತಾ ಇರುತ್ತೆ. ಬಟ್ ಕೆಲವೊಬ್ರು ಅದ್ರ ಕಡೆ ಗಮನ ಕೊಡ್ತಾರೆ, ಇಲ್ಲ ಕೆಲವ್ರು ಗಮನ ಕೊಡಲ್ಲ. ಬಟ್ ಈಗ ಮೆಡಿಟೇಟರ್ಸ್ ಬಂದಿರೋರ್ಗೆ ಅದ್ರ ಬಗ್ಗೆ ಚೆನ್ನಾಗ್ ಪರಿಚಯ ಇರುತ್ತೆ. ಏನೋ ಒಂದು ಮೆಸೇಜ್ ಬರ್ತಾ ಇದೆ ಅಂದ್ರೆ ಖಂಡಿತ ಅದ್ ನಡೆಯುತ್ತೆ ಅಂತ. ಇವ್ರು ಮೆಡಿಟೇಟರ್ಸ್ ಆಗಿರೋದ್ರಿಂದ ಆಲ್ರೆಡಿ ಇವ್ರಿಗೆ ಆ ಮೆಸೇಜ್ ಅನ್ನ ನಂಬಿರ್ತಾರೆ. ಇವ್ರು ಖಂಡಿತ ಇವತ್ತು ನನಗೆ ಅವ್ರನ್ನ ಮೀಟ್ ಮಾಡೋ ಒಂದು ಟೈಮ್ ಸಿಕ್ಕಿದೆ, ಅಂದ್ರೆ ಸಮಯ ಆಗಿದೆ ಈಗ ಅಂತ. ಹಾಗಾಗಿ ತುಂಬಾ ಖುಷಿಯಿಂದ ಕಾಯ್ತಾ ಅವ್ರ ಗಮನ ಇಟ್ಟು ಒಂದೊಂದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಬೆಟ್ಟನ ಏರ್ತಾ ಹೋಗ್ತಾ ಇರ್ತಾರೆ. ಎಡಬಿಡದೆ ಬೆಟ್ಟವನ್ನ ಏರುತ್ತಿದ್ದ ನಾನು ಒಂದು ದೊಡ್ಡ ಬಂಡೆಗಲ್ಲಿನ ಮೇಲೆ ಕುಳಿತುಕೊಂಡು ನೀರು ಕುಡಿಯಲು ಕೆಲವು ನಿಮಿಷಗಳು ವಿಶ್ರಾಂತಿಯನ್ನ ಪಡೆಯತೊಡಗಿದೆ. ಸ್ವಲ್ಪ ಅವ್ರಿಗೆ ಬಾಯಾರಿಕೆ ಆಗುತ್ತಲ್ವಾ, ಈಗ ಬೆಟ್ಟ ಹತ್ಬೇಕಾದ್ರೆ ಯಾರಿಗೆ ಆಗ್ಲಿ, ಅದೇ ತರ ಅವರು ನೀರ್ ಕುಡಿತಾ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ನಾನು ನೀರನ್ನು ಕುಡಿಯುತ್ತಾ ಇರಬೇಕಾದರೆ ಒಬ್ಬ ಮಹಿಳೆ ಸ್ವಲ್ಪ ದೂರದಿಂದ ನನ್ನೆಡೆಗೆ ನಡೆದು ಬರುತ್ತಾ ಇರುವುದನ್ನು ನೋಡಿದೆ. ಅವಳು ಒಬ್ಬ ಕಕೇಶಿಯನ್ ಅಂದ್ರೆ ಶ್ವೇತ ವರ್ಣದ ಮಹಿಳೆ. ಅಂದ್ರೆ ತುಂಬಾನೇ ಒಂದು ಬಿಳಿ ಬಣ್ಣ, ಅಂದ್ರೆ ವೈಟ್ ಕಲರ್ ಅಲ್ಲಿ ಆಕೆ ಇರ್ತಾಳೆ. ಆ ತರಹದ ಒಬ್ಬ ಮಹಿಳೆ ಅಲ್ಲಿ ಬರ್ತಾ ಇರ್ತಾಳೆ. ಶ್ವೇತ ವಸ್ತ್ರಗಳನ್ನ ಧರಿಸಿದ ಅವಳು ಶೋಭಾಯಮಾನವಾಗಿ ಕಾಣುತ್ತಿದ್ದಳು. ಬಟ್ಟೆ ಕೂಡ ಅಷ್ಟೇ ವೈಟ್ ಕಲರ್ ಅಲ್ಲಿ ಬಟ್ಟೆ ಕೂಡ ಹಾಕೊಂಡಿರ್ತಾರೆ ಅವರು. ಅವಳು ಬಂದು ನನ್ನ ಮುಂದೆ ನಿಂತುಕೊಂಡಳು ಮತ್ತು ನನ್ನ ಕಣ್ಣುಗಳಲ್ಲಿ ಆಳವಾಗಿ ಒಂದು ದೀರ್ಘ ಗಳಿಗೆಯವರೆಗೆ ದೃಷ್ಟಿ ಇಟ್ಟು ನೋಡಿದೆನು. ನಂತರ ಅವಳು ಒಂದೂ ಶಬ್ದವನ್ನ ಮಾತನಾಡದೆ ಹೊರಟು ಹೋದಳು. ಅಂದ್ರೆ ಅಲ್ಲಿ ಬಂದ ಆ ಮಹಿಳೆ ಆಕೆಯ ಜೊತೆಗೆ, ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಇದಾರಲ್ಲ, ಅವ್ರ ಜೊತೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಗಳಿಗೆ ತನಕ ಅವರು ನೋಡ್ತಾರೆ. ದೃಷ್ಟಿ ಇಟ್ಟು, ಅಂದ್ರೆ ಒಂದು ಗಳಿಗೆ ಮೀನ್ಸ್ 1 ಗಂಟೆ. ಆ 1 ಗಂಟೆಗಳ ಕಾಲ ಅವ್ರು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೋಡ್ತಾನೆ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಅವರು ಏನನ್ನು ಕೂಡ ಮಾತನಾಡದೆ ಹೋಗ್ಬಿಡ್ತಾರೆ. ಅವಳ ಚೈತನ್ಯ ಮತ್ತು ಬಲಿಷ್ಠವಾದ ಇರುವಿಕೆ ನನ್ನ ಮನಸ್ಸನ್ನ ಖಾಲಿಗೊಳಿಸಿದವು. ಆ ಕ್ಷಣದಲ್ಲಿ ಸಮಯ ನಿಂತು ಹೋದಂತೆ ಅನಿಸಿತು. ಅಂದ್ರೆ ಆ ಟೈಮಲ್ಲಿ ಅವ್ರ ಪ್ರೆಸೆನ್ಸ್ ಇದ್ದಾಗ ಆದ ಒಂದು ಡಿವೈನ್ ಒಂದು ಅನುಭವ ಅವರಿಗೆ. ನೆಕ್ಸ್ಟ್ ಅವ್ರು ಹೋದ ನಂತರ ಆದ ಒಂದು ಖಾಲಿ ಅನ್ನುವ ಅನುಭವ, ಅಂದ್ರೆ ಏನು ಇಲ್ಲ, ನಾರ್ಮಲ್ ಅನ್ನೋ ತರ ಆಗುತ್ತಲ್ಲ, ಆ ತರ ಅನುಭವ ಎರಡೂ ಆಗುತ್ತಲ್ಲ, ಅವ್ರಿಗೆ ಗೊತ್ತಾಗುತ್ತದು. ಆಗ ಅವ್ರು ನೋಡ್ತಾ ಇದ್ರಲ್ಲ ಆ ಟೈಮಲ್ಲಿ, ಆ ಕ್ಷಣದಲ್ಲಿ ಸಮಯ ಇನ್ನು ಟೈಮೇ ನಿಂತು ಹೋಗ್ಬಿಟ್ಟಿದ್ಯೇನೋ ಅನ್ನೋ ತರದಲ್ಲಿ ಅವ್ರಿಗೆ ಫೀಲ್ ಆಗುತ್ತಲ್ಲಿ.
ಈ ಭೇಟಿಯಿಂದ ನಾನು ಸಂತಸಗೊಂಡಿದ್ದೆ, ಆದರೆ ದಿಗ್ಭ್ರಮೆಗೊಂಡಿದ್ದೆ. ನಾನು ಎದ್ದು ನಿಂತು ಗುಹೆಯ ಕಡೆಗೆ ನನ್ನ ನಡಿಗೆಯನ್ನ ಮುಂದುವರಿಸಿದೆ. ಅದೇ ಸಮಯಕ್ಕೆ ಅಕಸ್ಮಾತ್ತಾಗಿ ನಾನು ಪ್ರಶ್ನಿಸಿಕೊಂಡೆ, ಆ ಮಹಿಳೆ ಬಾಬಾಜಿಯೇ? ಇವ್ರಿಗೆಲ್ಲೋ ಒಂದು ಕಡೆ ಅನ್ಸುತ್ತೆ ಆ ಮಹಿಳೆ ಇದ್ದಾಳಲ್ಲ ಆಕೆ ಬಾಬಾಜಿನ ಅಂತ ಅನ್ಸುತ್ತೆ. ಜಸ್ಟ್ ಅವರು ಅದ್ ಮುಗಿಸ್ಕೊಂಡು ಆ ಪ್ಲೇಸ್ ಇಂದ ರಿಟರ್ನ್ ಆಗಿ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಆಗ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ. ತತ್ಕ್ಷಣವೇ ಅವಳನ್ನ ನೋಡಲು ಹಿಂದಕ್ಕೆ ತಿರುಗಿದೆ. ತಕ್ಷಣ ಅವ್ರಿಗೆ ತಿರುಗಿ ಆಕೆನ ನೋಡ್ಬೇಕು ಅಂತ ತಿರುಗಿ ನೋಡ್ತಾರ. ಅವಾಗ ಏಕಕಾಲಕ್ಕೆ ಅವಳೂ ಕೂಡ ನನ್ನೆಡೆಗೆ ತಿರುಗಿ ನೋಡಿದಳು. ಆ ಮಹಿಳೆ ಹೋಗ್ತಾ ಇರ್ತಾಳಲ್ವಾ ವೈಟ್ ಕಲರ್ ಡ್ರೆಸ್ ಹಾಕೊಂಡು, ಆ ಮಹಿಳೆ ಕೂಡ ಸೇಮ್ ಮೂಮೆಂಟ್ ಅಲ್ಲೇನೆ ನೋಡ್ತಾರೆ. ಅವರು ಕೂಡ ವಾಪಸ್ ನೋಡ್ತಾರೆ, ಇವರು ಕೂಡ ನೋಡ್ತಾರೆ. ಆ ಟೈಮಲ್ಲಿ ಪ್ರಕಾಶಮಾನವಾಗಿ ಮುಗುಳ್ನಗುತ್ತಾ ಅರ್ಥಗರ್ಭಿತವಾದ ನೋಟವನ್ನ ಬೀರಿದಳು. ಆ ನೋಟ, ನೀನು ನನ್ನನ್ನ ಗುರುತಿಸಿದೆ ಅಂದ್ರೆ ಆ ಪ್ರಕಾಶಮಾನವಾದ ಒಂದು ಮುಗುಳ್ನಗುತ್ತಾ ಅರ್ಥಗರ್ಭಿತವಾದ ಒಂದು ಮೀನಿಂಗ್ ಫುಲ್ ಆದ ಒಂದು ನೋಟವನ್ನ ಬೀರ್ತಾರಲ್ಲ, ನೀನು ನನ್ನನ್ನು ಗುರ್ತಿಸಿದೀಯಾ ಅಂತ. ಅಂದ್ರೆ ಇಟ್ಸ್ ಮೀನ್ ಅವರು ಮಹಾವತಾರ್ ಬಾಬಾಜಿಗೆ ಮಹಿಳೆಯ ರೂಪದಲ್ಲಿ ಬಂದು ಆಕೆಯನ್ನ ಮೀಟ್ ಮಾಡಿ ಹೋಗಿರೋದು. ಆಗ ಅಲ್ಲಿ ಅವ್ರು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಇವ್ರು ವಾಪಸ್ ತಿರುಗಿ ಇವ್ರ ಕಡೆ ಒಂದು ಗುಹೆಯ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಅನುಮಾನ ಬಂದು ತಿರುಗಿ ನೋಡಿದಾಗ ಗೊತ್ತಾಗುತ್ತೆ, ಹೌದು ನೀನ್ ನನ್ನನ್ನು ಗುರ್ತಿಸಿದೀಯಾ. ಅದು ಕೂಡ ಮಾತಲ್ಲಿ ಹೇಳಲ್ಲ, ಜಸ್ಟ್ ಕಣ್ಣೋಟದಲ್ಲೇನೆ ಎಷ್ಟೊಂದು ಮಾತುಗಳನ್ನ ಮಾತಾಡ್ಬೋದಲ್ವಾ. ಅದೇ ತರಹದಲ್ಲಿ ಆ ಕಣ್ಣೋಟ ಆ ಮಾತನ್ನ ಹೇಳ್ತಾ ಇರುತ್ತೆ, ನೀನು ನನ್ನನ್ನು ಗುರ್ತಿಸಿದೀಯಾ ಅಂತ. ಬಾಬಾಜಿ ಅವರು ಆತರ ಅಲ್ಲಿ ಮೌನ ಸಂಭಾಷಣೆಯನ್ನ ಮಾಡ್ತಾರೆ. ಅಲ್ಲಿ ಈ ಮೌನ ಸಂಭಾಷಣೆಗೆ ನಂತರ ಅವಳು ಗಾಳಿಯಲ್ಲಿ ಅಂತರ್ಧನಳಾದಳು, ಅಂದ್ರೆ ಕಣ್ಮರೆಯಾದಳು. ಮಾಯ ಡಿಸಪಿಯರ್ ಆಗ್ತಾರಲ್ಲ ತಕ್ಷಣ, ಆ ತರ ಮಾಯ ಆಗ್ತಾರವ್ರು. ಬಾಬಾಜಿಯವರ ಜೊತೆಗಿನ ಈ ಅನುಭವದಿಂದ ನಾನು ರೋಮಾಂಚನಗೊಂಡಿದ್ದೆ. ನನ್ನ ಹೃದಯ ಅಪರಿಮಿತವಾದ ಆನಂದದಿಂದ ಹಾಗೂ ಕೃತಜ್ಞತಾ ಭಾವದಿಂದ ತುಂಬಿತ್ತು. ಇದು ಬಾಬಾಜಿಯವರ ರೂಪ ಬದಲಿಸುವ ವಿಶೇಷ ಕೌಶಲದ ಜೊತೆಗಿನ ಮೊದಲ ಅನುಭವ. ಅಂದ್ರೆ ರೂಪಾಂತರಣದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಸ್ವಲ್ಪ ನಾವು ತಿಳ್ಕೊಂಡ್ವಿ ನೋಡಿ ಅವರ ರೇಖಕ್ಕೆ ಅನುಭವದಲ್ಲಿ. ಆ ರೂಪಾಂತರಣ ಅಂದ್ರೆ ಈ ತರದಲ್ಲಿ ರೂಪವನ್ನ ಬದಲಿಸಿಕೊಂಡು ಅನುಭವ, ಆ ತರದ ದರ್ಶನವನ್ನ ಕೊಟ್ಟಿದ್ದಾರೆ. ಅದು ಅವರ ಒಂದು ಕೌಶಲ್ಯ, ಆ ತರ ಒಂದು ಕೌಶಲ್ಯದ ಜೊತೆಗಿನ ಮೊದಲ ಅನುಭವ ಅಂತ ಹೇಳ್ತಾರೆ. ಬಾಬಾಜಿಯವರ ಗುಹೆಯನ್ನು ಕಾಲ್ನಡಿಗೆಯಲ್ಲಿ ತಲುಪಲು 1 ಗಂಟೆ 30 ನಿಮಿಷಗಳ ಸಮಯ ತಗುಲಿತು. ನಮ್ಮ ಗಮ್ಯವನ್ನ ತಲುಪಿದ ನಂತರ ನಾವು ಸಾಮೂಹಿಕ ಧ್ಯಾನಕ್ಕೆ ಕುಳಿತುಕೊಂಡೆವು ಮತ್ತು ಆಳವಾದ ಧ್ಯಾನದ ಸ್ಥಿತಿಯ ಅನುಭವವನ್ನ ಪಡೆದೆವು. ಪತ್ರಿಜಿಯವರ ಮನಮೋಹಕ ಕೊಳಲು ವಾದನ ನಮಗೆ ಆಳವಾದ ಧ್ಯಾನದ ಸ್ಥಿತಿಯನ್ನ ತಲುಪಲು ಸಹಾಯ ಮಾಡಿತು. ಆಗ ನನಗೆ ಬಾಬಾಜಿಯವರ ದರ್ಶನವಾಯಿತು. ಅದರಲ್ಲಿ ಬಾಬಾಜಿಯವರು ಜನರನ್ನ ತಬ್ಬಿಕೊಳ್ಳುತ್ತಾ ಇದ್ದರು. ಬಾಬಾಜಿಯವರು ಇಷ್ಟೆಲ್ಲಾ ಜನರ ಮೇಲೆ ತಮ್ಮ ಪ್ರೀತಿಯನ್ನ ಸುರಿಯುವುದನ್ನು ನನ್ನ ಕಣ್ಣೆದುರಿನಲ್ಲೇ ನೋಡಿದೆ. ಆ ಗುಹೆಯಲ್ಲಿ ಕುತ್ಕೊಂಡು ಆ ಒಂದು ಫ್ಲೂಟ್ ಮ್ಯೂಸಿಕ್ ಬರೆಸ್ತಾ ಇರ್ತಾರಲ್ವಾ ಪತ್ರಿಜಿಯವರು, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಮತ್ತೆ ಅವರು ಧ್ಯಾನದಲ್ಲಿ ಮಹಾವತಾರ್ ಬಾಬಾಜಿ ಅವರನ್ನ ನೋಡ್ತಾರೆ. ಅವರು ಎಷ್ಟೋ ಜನಗಳನ್ನ ಅಲ್ಲಿರೋರ್ನೆಲ್ಲ ಅವರು ತಪ್ಕೊಳ್ತಾ ಇರ್ತಾರೆ. ಅದು ತುಂಬಾನೇ ಪ್ರೀತಿಯಿಂದ ಅವರು ಮಮತೆಯನ್ನ ಸುರಿಸ್ತಾ ಇರ್ತಾರೆ. ಅಲ್ಲಿ ಪ್ರೀತಿ, ಲವ್ ಎನರ್ಜಿ ಯಾವಾಗ್ಲೂ ಹೇಳ್ತಾರೆ ನೋಡಿ, ಲವ್ ಎನರ್ಜಿ ಕಳ್ಸಿ ಅಂತಾರೆ, ಅಥವಾ ಪ್ರೀತಿ ತೋರಿಸಿ ಅಂತಾರೆ. ಇಡೀ ಬ್ರಹ್ಮಾಂಡಕ್ಕೆ ಪ್ರೀತಿ ಕಳಿಸಿ, ಅಥವಾ ಇಡೀ ಭೂತಾಯಿಗೆ ಪ್ರೀತಿ, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಲವ್ ಎನರ್ಜಿ ಸೆಂಡ್ ಮಾಡಿ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಎಲ್ಲರಿಗೂ ಹೇಳ್ತಾರಲ್ಲ ಹಾಗೆ ಇವರು ಕೂಡ ತುಂಬ ಹೃದಯದಿಂದ ಅವರು ತಮ್ಮ ಪ್ರೀತಿಯನ್ನ ಎಲ್ಲರಲ್ಲೂ ಕೂಡ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ, ಹಾಗೆ ತಪ್ಕೊಳ್ತಾ ಇರ್ತಾರೆ. ನಾನು ಬರೀ ಒಬ್ಬ ವೀಕ್ಷಕಳಾಗಿದ್ದೆ. ಜಸ್ಟ್ ಅವರೊಂದು ವೀವರ್ ಆಗ್ಬಿಟ್ಟು ಆ ಸೀನ್ ಎಲ್ಲ ನೋಡ್ತಾ ಇರ್ತಾರೆ. ನಿಜ ಹೇಳಬೇಕೆಂದರೆ ಈ ಅನುಭವವು ನನ್ನ ಜೀವನದಲ್ಲಿ ಬರುವ ಅರುಣೋದಯದ ಮುನ್ಸೂಚನೆಯಾಗಿತ್ತು. ಇದು ಬಾಬಾಜಿಯವರ ಅದ್ಭುತ ಚೈತನ್ಯದ ಜೊತೆಗಿನ ಪ್ರಯಾಣದ ಪ್ರಾರಂಭವಾಗಿತ್ತು. ಆಧ್ಯಾತ್ಮಿಕತೆ ಮತ್ತು ಏಕತೆಯ ಪಥದಲ್ಲಿ ನಡೆಯುವ ಮೊದಲು ದೇವರಲ್ಲಿ ನಂಬಿಕೆ ಇಡುವುದು ಮತ್ತು ಸರ್ವವ್ಯಾಪಿ ದೇವರ ಚೈತನ್ಯ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರವಾದದ್ದು. ಒಬ್ಬ ವ್ಯಕ್ತಿ ಧ್ಯಾನವನ್ನ ಮಾಡಲು ಪ್ರಾರಂಭಿಸಿದ ನಂತರವೇ ದೈವತ್ವದ ಕಡೆಗೆ ನಿಜವಾದ ಪಯಣವನ್ನ ಪ್ರಾರಂಭಿಸುತ್ತಾನೆ. ನೋಡಿ ಎಂತ ಒಂದು ಅದ್ಭುತವಾದ ಮಾತುಗಳನ್ನ ಇಲ್ಲಿ ನಮ್ಗೆ ಪಲ್ಲವಿ ಮೇಡಮ್ ಅವ್ರು ತಿಳಿಸ್ತಾ ಇದ್ದಾರೆ.
ನಾವ್ ಅಂದ್ಕೊಂಡಿರ್ತೀವಿ ಕೇವಲ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅಥವಾ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ಲೇಸಸ್ ಪುಣ್ಯಕ್ಷೇತ್ರಗಳಿಗೆ ಹೋಗೋದ್ರಿಂದ ನಮ್ಗೆ ದೈವ ಭಕ್ತಿ ಅಥವಾ ದೇವ್ರಿಗೆ ಸಂಬಂಧಪಟ್ಟ ಭಕ್ತಿ ಇದೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಆದ್ರೆ ಇಲ್ಲಿ ಹೇಳ್ತಾ ಇರೋದು, ನಿಜವಾಗಿ ಧ್ಯಾನವನ್ನ ಮಾಡಲು ಸ್ಟಾರ್ಟ್ ಯಾರು ಮಾಡ್ತಾರೋ ಅವರು ಆಗ ಕರೆಕ್ಟ್ ಆಗಿ ದೈವತ್ವದ ಕಡೆಗೆ ಅಂದ್ರೆ ದೇವರ ಕಡೆಗೆ ನಿಜವಾದ ಒಂದು ಅವರ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ದೈವತ್ವವು ನಮ್ಮ ಒಳಗಡೆಗೆ ಇದೆ, ಹೊರಗಡೆ ಎಲ್ಲೂ ಇಲ್ಲ, ಸಾಕ್ಷಾತ್ಕಾರವಾಗುತ್ತದೆ ಆಗ. ಬಾಬಾಜಿಯವರ ಪರಿಚಯವಾದ ಯಾವುದೇ ವ್ಯಕ್ತಿ ಅವರ ಕಥೆಯನ್ನ ನಂಬಬಹುದು ಅಥವಾ ನಂಬಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಒಂದೇ ದೇಹದಲ್ಲಿ ಇಷ್ಟೊಂದು ವರ್ಷಗಳವರೆಗೆ ಬದುಕಿರಬಹುದೇ ಎಂದು ಶಂಕಿಸುವುದು ಮಾನವ ಸಹಜವಾದದ್ದು ಅಲ್ವಾ. ನಾವೆಲ್ಲ ಮನುಷ್ಯ ಹಾಗೆ ಯೋಚನೆ ಮಾಡ್ತೀವಿ, ಅಬ್ಬಬ್ಬಾ ಅಂದ್ರೆ ಏನೊಂದು 80 ವರ್ಷ ಬೇಡ, 100 ವರ್ಷ, ಇನ್ನೂ ಯಾರಾದ್ರೂ ಬದುಕಿರ್ತಾರೆ, ಸಾಧನೆ ಮಾಡಿದ್ದಾರೆ ಅಂದ್ರೆ ಒಂದು 5, 105, 110, 120 ಅಂದ್ರೆ ಅದೇ ಜಾಸ್ತಿ, ಅದು ಕೂಡ ಅಪರೂಪದಲ್ಲಿ ಅಪರೂಪ. ಆ ತರ ಸೀನ್ಗಳು ಅವ್ರನ್ನು ಕೂಡ ಯೂಟ್ಯೂಬ್ ಅಲ್ಲಿ ಅಥವಾ ಒಂದು ವಾಟ್ಸಪ್ ಅಲ್ಲಿ ಎಲ್ಲಾರು ಫೋಟೋ ಹಾಕ್ಬಿಟ್ಟು ಇವ್ರಿಗೆ ಇಷ್ಟು ವರ್ಷದಿಂದ ಹಿಂಗಿದ್ದಾರೆ, ಜೀವಂತವಾಗಿದ್ದಾರೆ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಇವರು ಮಹಾವತಾರ್ ಬಾಬಾಜಿ ಅವರು ಸಶರೀರವಾಗಿ, ಅದು ಕೂಡ ವಯಸ್ಸಾಗದೇ ಇರುವ ರೀತಿಯಲ್ಲಿ ಅವ್ರ ಫೋಟೋಸ್ ಎಲ್ಲ ನೀವು ನೋಡಿರ್ಬೋದು. ಯಾರಾದ್ರೂ ದರ್ಶನ ಆಗಿದ್ರೆ ಇನ್ ಕೇಸ್ ಧ್ಯಾನದಲ್ಲಿ ಅಲ್ಲಿ ಕೂಡ ನೋಡಿರ್ಬೋದು. ಅವ್ರು ಹೇಗಿರ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿರ್ತಾರೆ. ಹಾಗೆ ನಾನು ಕೂಡ ಒಂದು ವಿಡಿಯೋದಲ್ಲಿ ನೋಡಿರೋ ಹಾಗೆ, ಕೇಳಿರೋ ಹಾಗೆ ಕೂಡ 16 ವರ್ಷದ ಹುಡುಗದ ಒಂದು ಪ್ರಾಯ, ಆ ಪ್ರಾಯದಲ್ಲಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ ನಾನು ಕೂಡ. ಆ ತರದಲ್ಲಿ ಅವ್ರು ಇದ್ದಾರೆ. ಅದಕ್ಕೆ ಮಾನವ ಅಂದ್ರೆ ಮನುಷ್ಯರಾದವರು ಈ ತರ ಒಂಥರ ಅನುಮಾನ ಪಡೋದು ಸಹಜನೇ, ಒಂದೇ ದೇಹದಲ್ಲಿ ಹೇಗಿರ್ತಾರೆ ಅವರು ಅಂತ. ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ಮಹಾವತಾರ್ ಬಾಬಾಜಿ ಅಂತಹ ಮಹಾಯೋಗಿಗಳಿಗೆ ಮಾತ್ರ ಇದು ಸಾಧ್ಯ ಎಂದು ಸುಲಭವಾಗಿ ಒಪ್ಪಿಕೊಳ್ಳಬಹುದು. ಅದು ಒಂದು ಸೈಡ್ ಅಲ್ಲಿ ಯೋಚನೆ ಮಾಡಿದ್ರೆ ಆ ತರ, ಇನ್ನೊಂದು ಸೈಡ್ ಅಲ್ಲಿ ಯೋಚನೆ ಮಾಡಿದ್ರೆ ನಾವು ಅಂದ್ರೆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡೋದಾದ್ರೆ ಹೌದು, ಅಂತಹ ಮಹಾಯೋಗಿಗಳಿಗೆ ಆ ತರ ಒಂದು ಕೆಪಾಸಿಟಿ ಇರುತ್ತೆ, ಅಂತವ್ರಿಗೆ ಮಾತ್ರ ಈ ತರ ಸಾಧ್ಯ ಆಗುತ್ತೆ ಈ ತರದಲ್ಲಿ ಇರೋದಿಕ್ಕೆ ಅಂತ ಒಪ್ಕೋಬಹುದು ಅಂತ ತಿಳಿಸ್ತಿದ್ದಾರೆ. ಏಕೆಂದರೆ ಯಾರು ಉನ್ನತ ಸತ್ಯದ ಕಡೆಗೆ ನಡೆಯಲು ತಯಾರಾಗಿರ್ತಾರೋ ಅವರಿಗೆ ಇದು ಸುಲಭ ಸಾಧ್ಯ ಎಂಬ ಸತ್ಯವನ್ನು ಬಾಬಾಜಿಯವರು ನಮಗೆ ಹೇಳುತ್ತಾ ಇದ್ದಾರೆ. ಸತ್ಯವಾಗಿ ಇದೆಲ್ಲ ಒಂದು ಆಟ, ಒಂದು ಗೊಂದಲದ ಆಟ. ಯಾವಾಗ ನೀವು ಸಂಪೂರ್ಣ ಶರಣಾಗುತ್ತೀರೋ ಮತ್ತು ಭಗವಂತನೆಡೆಗೆ ಸಾಗುತ್ತೀರೋ ಅವಾಗ ಈ ಆಟ ನಿಜವಾಗಿಯೂ ಮುಗಿಯುತ್ತದೆ. ಅಂದ್ರೆ ಇಲ್ಲಿ ನಮ್ಗೆ ತಿಳಿಸ್ತಾ ಇರೋದು ಒಂದು ಉನ್ನತವಾದಂತಹ ಸತ್ಯ. ಅಂದ್ರೆ ಒಂದು ನಾವೆಲ್ಲ ಏನೋ ಎಷ್ಟೊಂದು ತಿಳ್ಕೊಂಡಿರ್ತೀವಿ, ಇದು ಸತ್ಯ ಅದು ಸತ್ಯ, ಅಂದ್ರೆ ದೇವ್ರಿಗೆ ಹೋದ್ರೆ ಅಷ್ಟೇ ಪುಣ್ಯ ಬರುತ್ತೆ, ದೇವ್ರಿಗೆ ಹೋದ್ರೆ ನಮ್ಮನ್ನ ಒಳ್ಳೆ ಒಂದು ಹೌದು ದೈವತ್ವಕ್ಕೆ ಸಂಬಂಧಪಟ್ಟಂಗೆ ಅದ್ರ ಕಡೆ ಗಮನ ಇದೆ ಅಂತ ಹೇಳ್ತಾರೆ. ಆ ತರ ಈ ತರ ಎಲ್ಲ ಅಂದ್ಕೊಂತಾ ಇರ್ತೀವಿ ಪುಣ್ಯಶಾಲಿಗಳು ಅಂತ. ಆದ್ರೆ ಅಲ್ಲ, ಇಲ್ಲಿ ನಮಗೆ ಇಲ್ಲಿ ಧ್ಯಾನಕ್ಕೆ ಕುತ್ಕೊಂಡಾಗ ಆಗ ಅಲ್ಲಿ ಉನ್ನತ ಸತ್ಯ, ಆ ಉನ್ನತ ಸತ್ಯದ ಕಡೆಗೆ ನಡೆಯೋದಕ್ಕೆ ನಾವು ಯಾರು ತಯಾರಾಗಿರ್ತೀವಿ ಅವಾಗ ಆ ಸತ್ಯದಲ್ಲಿ ನಮಗೆ ಒಂದು ಆಟ ಏನಿರುತ್ತೆ ಅದೊಂದು ಗೊಂದಲದ ಆಟ, ಒಂದು ಕನ್ಫ್ಯೂಷನ್ ಇರ್ತಲ್ಲ, ಇದು ನಿಜನಾ ಇದು ಸುಳ್ಳ, ಏನೋ ಒಂಥರ ನಮ್ಗೆ ಇನ್ನೂ ಕನ್ಫ್ಯೂಷನ್ ಇರುತ್ತೆ. ಕೆಲವ್ರು ಮಕ್ಕಳುಗಳಿಗೆ ಹೇಳೋದಕ್ಕೂ ಗೊತ್ತಾಗ್ತಾರಲ್ಲ ನಮಗೆ, ಇದ್ಯಾವ್ ದೇವ್ರು, ಇದ್ಯಾಕ್ ಹಿಂಗೆ, ಅದ್ಯಾಕ್ ಹಿಂಗೆ, ಅದ್ ಹೆಂಗ್ ಬಂದ್ರು, ಇದ್ ಹೆಂಗ್ ಬಂದ್ರು, ಇನ್ನೇನೋ ಕೆಲವೊಂದು ಕ್ವಶನ್ಸ್ ಮಕ್ಕಳು ಕೇಳ್ತಾ ಇರ್ತಾರಲ್ವಾ, ಅದು ನಮಗ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ಧ್ಯಾನ ಕೂತ್ಕೊಂಡು ನಮ್ಮನ್ನ ನಾವು ಕಂಡುಕೊಂಡಾಗ ನಮಗ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಆ ಗೊಂದಲದ ಆಟ ಏನಿರುತ್ತೆ ಅಂದ್ರೆ ಒಂದು ಕನ್ಫ್ಯೂಸ್ ಆಗೋ ಒಂದು ಗೇಮ್ ತರ ಇರುತ್ತಲ್ಲ ಆಟ, ಆ ಗೊಂದಲದ ಆಟ ಅದು ಅಲ್ಲಿ ಎಂಡ್ ಆಗ್ತಾ ಬರುತ್ತೆ. ಅಂದ್ರೆ ನಮಗೆ ನಾವು ಶರಣಾಗತಿಯನ್ನ ಹೊಂದ್ಬಿಟ್ಟು ಧ್ಯಾನ ಮಾಡೋದು, ಅಂದ್ರೆ ಬೇರೆ ಯಾರಿಗೂ ಸರೆಂಡರ್ ಆಗೋದಲ್ಲ. ಇಲ್ಲಿ ನಮ್ಮ ಒಂದು ಸೋಲ್ಗೆ, ನಮ್ಮ ಒಂದು ಆತ್ಮಕ್ಕೆ ನಾವು ಸರೆಂಡರ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ಕುತ್ಕೊಂಡು ಧ್ಯಾನ ಕೂತ್ಕೊಳ್ತಾರಲ್ಲ, ಆಗ ಆ ಟೈಮಲ್ಲಿ ನಾವು ಭಗವಂತನ ಎಡೆಗೆ ಸಾಕ್ತಿವಿ. ಆಗ ಈ ಆಟ ನಿಜವಾಗಿ ಮುಗಿಯುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಾಬಾಜಿಯವರ ಗುಹೆಗೆ ನನ್ನ ಮೊದಲ ಪ್ರಯಾಣದ ನಂತರ ಅವರ ದೈವಿ ಶಕ್ತಿಯ ಚೈತನ್ಯವು ನನ್ನನ್ನು ಈ ಸ್ಥಳಕ್ಕೆ ಹಲವಾರು ಬಾರಿ ಬರುವಂತೆ ಮಾಡಿತು. ಅದು ಮತ್ತೆ ಮತ್ತೆ ಪದೇ ಪದೇ ಅವರು ಆ ಗುಹೆಗೆ, ಬಾಬಾಜಿಯವರ ಗುಹೆಗೆ ಹೋಗುವ ಹಾಗೆ ಆ ಒಂದು ಚೈತನ್ಯ ಶಕ್ತಿ, ಅವರ ಒಂದು ಚೈತನ್ಯ ಶಕ್ತಿ ಕರೆಸ್ಕೊಳ್ತಾ ಇರುತ್ತೆ. ಅವರು ಆಯೋಜಿಸಿದ ಸಾಹಸದ ಅನುಭವಗಳನ್ನ ಸವಿಯುವಂತೆ ಮಾಡಲು ನನಗೆ ಮಾರ್ಗದರ್ಶನ ಮಾಡಿದರು. ಅಂದ್ರೆ ಅವರು ಒಂದು ಏನು ಸಾಹಸದ ಅನುಭವ, ಅವ್ರಿಗೆ ಏನೇನೆಲ್ಲ ಒಂದು ಅನುಭವ ಆಗ್ತಾ ಇತ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಅದನ್ನು ಸವಿಯೋ ತರ ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ನಾನು 2017 ಇಸ್ವಿಯಲ್ಲಿ ದೆಹಲಿಯ ಯುವ ಮಾಸ್ಟರ್ಸ್ ಜೊತೆಗೆ
ಬಾಬಾಜಿಯವರ ಗುಹೆಗೆ ಭೇಟಿ ನೀಡಿದೆ, ಮತ್ತೆ ಪುನಃ ಭೇಟಿ ನೀಡಿದೆ. ಚಾರಣದ ನಂತರ ನಾವೆಲ್ಲರೂ ನಮ್ಮ ಕುಟೀರದಲ್ಲಿ ಧ್ಯಾನ ಮಾಡುತ್ತಾ ಇದ್ದೆವು. ಆಗ ನನಗೆ ಬಾಬಾಜಿಯವರು ನನ್ನ ಜೀವನದ ಬಗ್ಗೆ ಒಂದು ಅನಿಮೇಟೆಡ್ ಚಲನಚಿತ್ರವನ್ನ ಮಾಡು ಎಂದು ಹೇಳುವ ಸಂದೇಶ ತಲುಪಿತು. ಇವ್ರಿಗೆ ಒಂದು ಮೆಸೇಜ್ ಗೊತ್ತಾಗುತ್ತೆ. ಅಂದ್ರೆ ಮತ್ತೊಮ್ಮೆ ಹೋಗ್ತಾರೆ 2017ನೇ ಇಸ್ವಿಯಲ್ಲಿ ಹೋದಾಗ, ಅಲ್ಲಿ ಮತ್ತೆ ಹೆಂಗೆಸ್ಟ್ ಇರುವಂತ ಕೆಲವೊಂದು ಮಾಸ್ಟರ್ಸ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೆ ಗುಹೆಗೆ ಭೇಟಿ ನೀಡಿದಾಗ, ಅಲ್ಲಿ ಧ್ಯಾನಕ್ಕೆ ಕುತ್ಕೊಂಡಾಗ ಮಹಾವತಾರ್ ಬಾಬಾಜಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅವ್ರಿಗೆ. ಅನಿಮೇಟೆಡ್ ಚಲನಚಿತ್ರ ಅಂದ್ರೆ ಒಂದು ಎಲ್ಲ ಸಣ್ಣ ಮಕ್ಕಳೆಲ್ಲ ಗೊಂಬೆ ಎಲ್ಲ ನೋಡ್ತಾರೆ ನೋಡಿ, ಗೊಂಬೆ ಅಂತೆಲ್ಲ ಕಾರ್ಟೂನ್ ಎಲ್ಲ ನೋಡ್ತಾರಲ್ಲ, ಆ ತರಹದಲ್ಲಿ ಅನಿಮೇಟೆಡ್ ಆಗಿರೋ ಆ ಚಲನಚಿತ್ರವನ್ನ ಅವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಮಾಡು ಅನ್ನುವ ಒಂದು ಮೆಸೇಜ್ ತಲುಪುತ್ತೆ. ಆಗ ಇವ್ರು ಪಲ್ಲವಿ ಮೇಡಮ್ ಹೇಳ್ತಾರೆ, ನನಗೆ ನಿಮ್ಮ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ಮ ಜೀವನದ ಬಗ್ಗೆ ಹೆಚ್ಚಿಗೆ ಯಾವ ಪುಸ್ತಕದಲ್ಲಿಯೂ ನಾನು ಓದಿಲ್ಲ. ಈಗಿರ್ಬೇಕಾದ್ರೆ ಇಂತಹ ದೈವಿ ಕಾರ್ಯದ ಹೊಣೆಯನ್ನ ನಾನು ಹೇಗೆ ಹೊತ್ತುಕೊಳ್ಳಲಿ ಅಂತ ಅವ್ರು ಕ್ವಶನ್ ಹಾಕೊಂತಾರೆ. ಅಂದ್ರೆ ಯಾರ್ದಾದ್ರೂ ಒಬ್ಬ ಜೀವನದ ಸ್ಟೋರಿ ಗೊತ್ತಿದ್ರೆ ತಾನೇ ಏನಾದ್ರು ಮಾಡೋದಿಕ್ಕೆ ಅಥವಾ ಏನಾದ್ರು ಮಾಡ್ಬೋದು. ಅಥವಾ ಯಾರೇ ಒಬ್ಬ ಫಿಲ್ಮ್ ಡೈರೆಕ್ಟರ್ ಒಂದು ಫಿಲ್ಮ್ ಮಾಡ್ತಾರೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಯ ಸಂಪೂರ್ಣ ಪರಿಚಯ, ಒಂದು ಏನು ಜೀವನದಲ್ಲಿ ಏನೇನಾಯ್ತು ಅದನ್ನೆಲ್ಲ ತಿಳ್ಕೊಂಡು ಮಾಡ್ತಾರೆ. ಕೆಲವೊಂದೆಲ್ಲ ರಿಯಲಿಸ್ಟಿಕ್ ಆಗಿರುವಂತ ಮೂವೀಸ್ ಎಲ್ಲ ಬಂದಿರುತ್ತೆ ನೋಡಿ, ಅದೇ ತರ ತಿಳ್ಕೊಂಡು ಆ ಡೈರೆಕ್ಟರ್ ಫಿಲ್ಮ್ ಮಾಡ್ತಾರೆ. ಅದೇ ತರ ಇಲ್ಲಿ ಇವ್ರಿಗೆ ಏನು ಗೊತ್ತಿಲ್ಲ, ಬಾಬಾಜಿ ಅವ್ರ ಜೀವನದ ಬಗ್ಗೆ ಎಲ್ಲಿ ಕೇಳೂ ಇಲ್ಲ, ಓದೂ ಇಲ್ಲ ಅವರು. ಆಗಿದ್ದಾಗ ನಾನು ಹೇಗೆ ಒಂದು ಅನಿಮೇಟೆಡ್ ಚಲನಚಿತ್ರ ನಾನು ಮಾಡ್ಲಿ ಅಂತ ಕ್ವಶನ್ ಹಾಕೊಂಡಾಗ, ಆಗ ಅವ್ರು ಹೇಳ್ತಾರೆ ಇಲ್ಲಿ ಎಂದು ನಾನು ಸ್ವಲ್ಪ ಅನಿಶ್ಚಿತೆಯಿಂದ ಕೇಳಿದೆ. 2018ನೇ ಇಸ್ವಿಯಲ್ಲಿ ನಾನು ನಿನ್ನ ಬಳಿಗೆ ಬರುತ್ತೇನೆ. ಅವಾಗ ಬಾಬಾಜಿ ರಿಪ್ಲೈ ಮಾಡ್ತಾರೆ, 2017ನೇ ಇಸ್ವಿಯಲ್ಲಿ ಈ ತರ ಮಾತುಕತೆ ಅವರಲ್ಲಿ ನಡೆಯುತ್ತೆ. 18ನೇ ಇಸ್ವಿಯಲ್ಲಿ ನಾನು ನಿನ್ನ ಬಳಿಗೆ ಬರ್ತೀನಿ ಮತ್ತು ನನ್ನ ಜೀವನದ ಕಥೆಯನ್ನು ಹೇಳುತ್ತೇನೆ ಅಂತ ಮಹಾವತಾರ್ ಬಾಬಾಜಿ ಹೇಳ್ತಾರೆ. ಆ ತರ ರಿಪ್ಲೈ ಮಾಡ್ತಾರೆ. ಆಗ ನಾನು ಸಂತೋಷದಿಂದ ಮುಗುಳ್ನಕ್ಕೆ. ಬಾಬಾಜಿಯವರು 2018ರಲ್ಲಿ ನೀಡುವ ಸಂದೇಶಕ್ಕಾಗಿ ನಾನು ತಾಳ್ಮೆಯಿಂದ ಕಾಯುತ್ತಾ ಇದ್ದೆ. ಪ್ರತಿ ಒಂದು ಕಾರ್ಯವು ದೈವ ನಿರ್ಧಾರಿತವಾದ ಸರಿಯಾದ ಸಮಯದಲ್ಲಿ ಆಗಿಯೇ ಆಗುತ್ತದೆ ಎಂಬ ಬಗ್ಗೆ ನನಗೆ ಖಚಿತವಾಗಿ ಗೊತ್ತಿತ್ತು. ಅಂದ್ರೆ ಒಂದು ಡಿವೈನ್ ಪ್ಲಾನಿಂಗ್ ಇರುತ್ತೆ ಅಲ್ವಾ. ಅಂದ್ರೆ ನಾವು ಒಂದು ಬೆಳಗಿಂದ ರಾತ್ರಿ ತನಕ ಏನೇನ್ ಪ್ಲಾನ್ ಮಾಡಿರ್ತೀವಿ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಈ ಕೆಲಸ ಮುಗಿಸ್ಕೋಬೇಕು, ಕರೆಕ್ಟ್ ಎಕ್ಸಾಕ್ಟ್ ಹಾಫ್ ಅನ್ ಅವರ್ ಅಲ್ಲಿ ಈ ಕೆಲಸ ಮುಗಿದ್ ಬಿಡ್ಬೇಕು ಅಥವಾ 1 ಅವರ್ ಅಲ್ಲಿ ಮುಗಿದ್ ಬಿಡ್ಬೇಕು, ನಮ್ಮದೇ ಒಂದು ಪ್ಲಾನಿಂಗ್ಸ್ ಇರುತ್ತೆ ಲೈಫ್ ಅಲ್ಲಿ ಅಥವಾ ಜೀವನದಲ್ಲಿ ಒಂದು ಡೇ ನಲ್ಲಿ. ಹಾಗಾಗಿ ದೈವದ ಪ್ಲಾನಿಂಗು ಕೂಡ ಬೇರೆ ಇರುತ್ತೆ ಅಲ್ವಾ. ಅದು ಯಾವ ಟೈಮ್ ಅಲ್ಲಿ ಯಾರಿಗೆ ಹೇಗೆ ಅವರ ಒಂದು ಜೀವನದ ಚರಿತ್ರೆಯನ್ನ ಹೇಳ್ಬೇಕು ಅಥವಾ ತಿಳಿಸ್ಬೇಕು ಅಂತ, ಅದೇ ತರದೇ ಆ ದೈವದ ಪ್ಲಾನಿಂಗ್ ಆಗಿರುತ್ತೆ ಆ ಟೈಮ್ ಅಲ್ಲಿ. ಬಾಬಾಜಿ ಒಬ್ಬ ಪರಿಪೂರ್ಣ ಗಣಿತಜ್ಞ, ಅಂದ್ರೆ ತುಂಬಾ ಲೆಕ್ಕಾಚಾರದ ಮನುಷ್ಯರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕರೆಕ್ಟ್ ಲೆಕ್ಕಾಚಾರದರಾಗಿದ್ದಾರೆ. ಅವರು ತಮ್ಮ ಲೆಕ್ಕಾಚಾರದಲ್ಲಿ ತುಂಬಾ ನಿಖರವಾಗಿದ್ದಾರೆ. ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಾನು ಧ್ಯಾನ ಮಾಡುವಾಗ 5ನೇ ತಾರೀಕು ಅಕ್ಟೋಬರ್ 2018ರಂದು ನಿನ್ನ ಜೊತೆ ಕೆಲಸ ಪ್ರಾರಂಭ ಮಾಡುತ್ತೇನೆ ಅನ್ನುವ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಅವರಿಗೆ. ಪ್ರಾರಂಭವಾಗಬೇಕಾದ ಅವರ ಜೊತೆಗಿನ ನನ್ನ ಪಯಣದ ಬಗ್ಗೆ ನಾನು ತುಂಬಾ ಕುತೂಹಲ ಹೊಂದಿದ್ದೆ ಮತ್ತು ಜಾಗೃತಗೊಂಡಿದ್ದೆ. ಅಂದ್ರೆ ಅವರಿಗೆ ಸ್ವಲ್ಪ ತುಂಬಾನೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಯಾರಿಗೆ ಆಗ್ಲಿ ಒಬ್ಬ ಆ ತರದ ಡಿವೈನ್ ವ್ಯಕ್ತಿ ಈ ತರ ಕನೆಕ್ಟ್ ಆಗ್ಬಿಟ್ಟು ಈ ತರ ಮೆಸೇಜ್ ಕೊಟ್ಟು ಈ ತರ ಅವರ ಜೀವನದ ಬಗ್ಗೆ ತಿಳಿಸ್ತಾರೆ ಅಂದ್ರೆ ಒಂದು ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ. ಅದು ಹೇಳಕ್ಕೆ ಆಗದೆ ಇರೋಷ್ಟು ಒಂದು ಕುತೂಹಲ, ಆ ಒಂದು ಸಂತೋಷ ಇಷ್ಟೆಲ್ಲ ಆಗ್ತಾ ಇರತ್ತೆ. ಅದು ಅವ್ರು ಅನುಭವಿಸ್ತಾ ಇರ್ತಾರೆ. ಹಾಗೆ ಅವರು ಜಾಗೃತಗೊಂಡಿರ್ತಾರೆ, ಯಾವಾಗ್ಲೂ ಅವೇರ್ನೆಸ್ ಇಂದ ಇರ್ತಾರೆ. ಹೌದು, ಯಾವಾಗ ಮೆಸೇಜ್ ಕೊಡ್ತಾರೆ, ಹೇಗೆ ಅಂತ. ಅವರು ನನ್ನ ಜೊತೆಗೆ ಕೆಲಸವನ್ನ ಹೇಗೆ ಪ್ರಾರಂಭಿಸುತ್ತಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಆದ್ದರಿಂದ ನಾನು ದಿನಗಳನ್ನ ಎಣಿಸುತ್ತಾ ಇದ್ದೆ. ಎಂದಿನಂತೆ ನಾನು 3ನೇ ತಾರೀಕು ಅಕ್ಟೋಬರ್ 2018ರಂದು ಧ್ಯಾನ ಮಾಡುವಾಗ ಬಾಬಾಜಿ ಒಂದು ಕಾಗದದ ಮೇಲೆ ನಾನು ಕಾಯುತ್ತಾ ಇದ್ದೇನೆ, ಅಂದ್ರೆ ಐ ಆಮ್ ವೇಟಿಂಗ್ ಫಾರ್ ಯು, ಆ ತರದಲ್ಲಿ ನಾನು ಕಾಯುತ್ತಾ ಇದ್ದೇನೆ ಅಂತ ಒಂದು ಲೆಟರ್ ಅಲ್ಲಿ ಮೆಸೇಜ್ ಅನ್ನ ಅಲ್ಲಿ ಬರೀತಾರೆ. ಅಲ್ಲಿ ಅಂದ್ರೆ ಅಲ್ಲಿ ಕಾಣುತ್ತೆ ಅವರಿಗೆ ಅದೆಲ್ಲ ಎಂದು ಬರೆಯುವ ದೃಶ್ಯ ಕಾಣಿಸಿತು. ಎಲ್ಲಾ ನಿಮ್ಮದೇ ಇರುವಾಗ ನೀವು ಕಾಯಬೇಕಾದ ಅಗತ್ಯವೇನಿದೆ ಅಂತ ಇವರು ಕೂಡ ಒಂದು ಉತ್ತರವನ್ನ ಕೊಡ್ತಾರೆ. ಎಲ್ಲಾ ನಿಮ್ದೇ ಆಗಿರ್ಬೇಕಾದ್ರೆ ಇನ್ನು ವೆಯ್ಟ್ ಮಾಡೋ ಅಗತ್ಯ ಏನಿದೆ ಬಾಬಾಜಿ ಅಂತ ಇವರು ಕೇಳ್ತಾರೆ.
ದೈವಿಕ ಚಕ್ರಕ್ಕೆ ತನ್ನದೇ ಆದ ಸಮಯವಿದೆ ಎಂದು ಮುಖದ ಮೇಲೆ ಮುಗುಳ್ನಗೆಯೊಂದಿಗೆ ಉತ್ತರಿಸಿದರು. ಅಂದ್ರೆ ಒಂದು ಡಿವೈನ್ ಪ್ಲಾನಿಂಗ್ ಇರುತ್ತಲ್ಲ, ಅದಕ್ಕೆ ತನ್ನದೇ ಆದ ಒಂದು ಸಮಯ, ಒಂದು ಟೈಮ್ ಇರುತ್ತಲ್ಲ, ಅದಕ್ಕಾಗಿ ಅವರು ಕಾಯ್ತಾ ಇರ್ತಾರಲ್ಲ, ಅದನ್ನ ತಿಳಿಸ್ತಾ ಇದ್ದಾರೆ. ಆತರ ಹೇಳ್ಬಿಟ್ಟು ಅವರು ಒಂದು ಮುಗುಳ್ನಗೆಯನ್ನ ನಗ್ತಾರೆ. ಕೊನೆಗೆ 5ನೇ ತಾರೀಕು ಅಕ್ಟೋಬರ್ 2018 ಬಂದೇ ಬಿಟ್ಟಿತು. ಈ ಸಲ ಬಾಬಾಜಿಯವರು ನನ್ನ ಜೊತೆಗಿನ ಕೆಲಸವನ್ನ ಹೇಗೆ ಪ್ರಾರಂಭಿಸುತ್ತಾರೆ ಎಂದು ನಾನು ಅತ್ಯಂತ ಕುತೂಹಲಗೊಂಡಿದ್ದೆ. ನಾನು ಇಡೀ ದಿನ ಅವರಿಗಾಗಿ ಕಾಯುತ್ತಿದ್ದೆ, ಆದರೆ ನನಗೆ ಯಾವುದೇ ಅನುಭವ ಆಗಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಅವ್ರು ಕಾಯ್ತಾರೆ. ಅಕ್ಟೋಬರ್ 2018 ಬಂದ್ಬಿಡುತ್ತೆ. ಆ ಟೈಮಲ್ಲಿ ಕಾಯ್ತಾರ ಅವ್ರು. ಹೌದಲ್ವಾ, ಬರ್ತಾರೆ ಅಂದಿದ್ರಲ್ವಾ, ಏನು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲಲ್ಲ ನನಗೆ ಅಂತ ಅಂದ್ಕೊಳ್ತಾರೆ. ಜೊತೆಗೆ ಡಿಸಪಾಯಿಂಟ್ ಕೂಡ ಆಗ್ತಾರೆ, ತುಂಬಾ ನಿರಾಶೆ ಕೂಡ ಆಗುತ್ತೆ ಅವ್ರಿಗೆ. ಕೊನೆಯದಾಗಿ ನಾನು ಇದಕ್ಕೆ ಕಾರಣವನ್ನ ತಿಳಿಯಲು ಧ್ಯಾನದಲ್ಲಿ ಕುಳಿತುಕೊಂಡೆ. ಹೌದು, ಏನಕ್ಕೆ ರೀಸನ್, ಯಾಕೆ ಬರ್ತೀನಿ ಅಂತ ಇನ್ನು ಬರ್ಲಿಲ್ಲ, ಏನು ಕೊಡ್ಲಿಲ್ಲಲ್ಲ ಅಂತ ಅಂದ್ಕೊಂಡು ಅದ್ ರೀಸನ್ ತಿಳ್ಕೊಳಕ್ಕೆ ಅವರು ಮೆಡಿಟೇಷನ್ಗೆ ಕೂರ್ತಾರ. ಅವಾಗ ಆಗ ನನಗೆ 3ನೆಯ ಕಣ್ಣಿನಲ್ಲಿ ದೃಶ್ಯ ಕಾಣಿಸಿಕೊಂಡಿತ್ತು. ಅಂದ್ರೆ ಈ ಒಂದು ದಿವ್ಯ ನೇತ್ರದಲ್ಲಿ, ಇಲ್ಲೊಂದು ಕಣ್ಣಿರುತ್ತಲ್ಲ, ಆ ದಿವ್ಯ ನೇತ್ರದಲ್ಲಿ ಆ ಒಂದು ದೃಶ್ಯ, ಒಂದು ಸೀನ್ ನೋಡ್ತಾರೆ. ಪ್ರಕಾಶಮಾನವಾದ ದೀವಟಿಕೆಯೊಂದು ನನ್ನೆದುರಿಗೆ ಕಾಣಿಸಿಕೊಂಡಿತ್ತು. ನಾನು ಅದನ್ನ ಪ್ರವೇಶಿಸಿದೆ. ಅದೊಂದು ಬೇರೆಯೇ ಲೋಕವಾಗಿತ್ತು. ಅಂದ್ರೆ ಧ್ಯಾನದಲ್ಲಿ ಒಂದು ಪ್ರಕಾಶಮಾನವಾದ ಒಂದು ದೀವಟಿಕೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಪ್ರವೇಶ ಅಂದ್ರೆ ಅಲ್ಲಿ ಹೋಗ್ತಾರ ಅವರು. ಅದೊಂದು ಬೇರೆ ಡೈಮೆನ್ಷನ್ ಆಗಿರುತ್ತೆ. ಅಂದ್ರೆ ಈ ಡೈಮೆನ್ಷನ್ ಬಿಟ್ಟು ನೆಕ್ಸ್ಟ್ ಬೇರೆ ಡೈಮೆನ್ಷನ್ಗೆ ಅಲ್ಲಿ ಪ್ರವೇಶ ಪಡಿತಾರೆ ಧ್ಯಾನದಲ್ಲಿ. ಅಲ್ಲಿ ನಾನು ಒಂದು ದೊಡ್ಡ ಪಿರಮಿಡ್ ನೋಡಿದೆ. ಅದು ಮಂಜಿನಿಂದ ಆವೃತ್ತಗೊಂಡಿತ್ತು. ಅದು ದೊಡ್ಡದೊಂದು ಪಿರಮಿಡ್, ಅಂದ್ರೆ ತುಂಬಾನೇ ದೊಡ್ಡದಾದ ಒಂದು ಪಿರಮಿಡ್ ನೋಡ್ತಾರೆ. ಕಂಪ್ಲೀಟ್ ಆಗಿ ಅದು ತುಂಬಾ ಎಲ್ಲ ಮಂಜಿರುತ್ತೆ. ಆ ಪ್ರದೇಶವು ಅದ್ಭುತ ಬೆಳಕಿನಿಂದ ಪ್ರಕಾಶಗೊಂಡಿತ್ತು. ನನ್ನ ದೃಷ್ಟಿಯಿಂದ ಅದು ಕಾಂತಿ ಲೋಕ ಎಂದು ತಿಳಿದುಕೊಂಡೆ. ಅವರಿಗೆ ಅಲ್ಲಿ ಗೊತ್ತಾಗುತ್ತೆ, ಅದು ತುಂಬಾನೇ ಒಂದು ಪ್ರಕಾಶಮಾನವಾದ ಬೆಳಕಿರುತ್ತಲ್ಲ, ಆ ಬೆಳಕಿನಿಂದ ಅವ್ರಿಗೆ ಗೊತ್ತಾಗುತ್ತೆ ಇದು ಒಂದು ಕಾಂತಿ ಲೋಕ. ಅಂದ್ರೆ ಎಂತ ಲೋಕದ ಹೆಸರುಗಳು ತುಂಬಾ ಇರ್ತವೆ, ಎಷ್ಟೆಷ್ಟೋ ಲೋಕಗಳು ಇರ್ತಾವಲ್ಲ, ಅದ್ರಲ್ಲಿ ಆ ಲೋಕ ಕಾಂತಿ ಅಂದ್ರೆ ಬೆಳಕು. ಕಾಂತಿ ಮೀನ್ಸ್ ಬೆಳಕು. ಆ ಕಾಂತಿ ಲೋಕ ಅಂತ ಗೊತ್ತಾಗುತ್ತೆ. ನಾನು ಆ ಪಿರಮಿಡ್ ಕಡೆ ನಡೆದು ಹೋಗುತ್ತಿರಬೇಕಾದರೆ ಆ ಪಿರಮಿಡ್ ನ ಮೇಲ್ ತುದಿಗೆ ಕಿತ್ತಳೆ ಬಣ್ಣದ ಜ್ವಾಲೆ ಒಂದು ಕಾಣಿಸಿತ್ತು. ಅವ್ರ ಪಿರಮಿಡ್ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕಿತ್ತಳೆ ಬಣ್ಣ, ಅಂದ್ರೆ ಆ ಕಲರ್ ಅಲ್ಲಿ ಒಂದು ಬೆಂಕಿ ಮೀನ್ಸ್ ಜ್ವಾಲೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ. ಆ ಜ್ವಾಲೆ ನಿಧಾನವಾಗಿ ಆ ಜ್ವಾಲೆಯು ಬಾಬಾಜಿಯವರಾಗಿ ಪರಿವರ್ತನೆಗೊಂಡಿತ್ತು. ಅಂದ್ರೆ ಆ ಜ್ವಾಲೆ ಬೆಂಕಿಯ ರೂಪದಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಅದು ಕಂಪ್ಲೀಟ್ ಆಗಿ ಬಾಬಾಜಿಯ ರೂಪವನ್ನ ಪಡ್ಕೊಳ್ಳುತ್ತೆ ಆ ಜ್ವಾಲೆ. ಅವರು ತಮ್ಮ ಕಣ್ಣುಗಳನ್ನ ತೆರೆದರು ಮತ್ತು ಹೇಳಿದರು, ನಾನು ನಿನ್ನನ್ನ ಆತ್ಮಲೋಕದಲ್ಲಿ ಭೇಟಿಯಾಗುತ್ತೇನೆ. ನಾನು ನಿನ್ನ ಮನದಲ್ಲಿ ಇರುತ್ತೇನೆ, ಮನೆಯಲ್ಲಿ ಅಲ್ಲ. ಅಂದ್ರೆ ಮನಸ್ಸಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ನಮ್ಮ ಒಂದು ಮನಸ್ಸು ಅಂತ ನಾವ್ ಏನ್ ಹೇಳ್ತೀವಿ, ಆ ಮನಸ್ಸಲ್ಲಿ ಇರ್ತೀನಿ, ಮನೆಯಲ್ಲಿ ಅಲ್ಲ ನಾನು ಇರೋದು, ಆದ್ರೆ ಆತ್ಮಲೋಕದಲ್ಲಿ ನಾನು ನಿನ್ನನ್ನ ಭೇಟಿ ಆಗ್ತೀನಿ. ಅಂದ್ರೆ ಆತ್ಮಲೋಕ ಮೀನ್ಸ್ ನಮ್ಮ ಒಂದು ಬಾಡಿ ಒಂದು, ಅಂದ್ರೆ ನಾವು ಒಂದು ವೆಕೇಟ್ ಮಾಡಿದ್ಮೇಲೆ ಡೆತ್ ಆದಾಗ ಅಲ್ಲಿ ಒಂದು ಲೋಕ ಇರುತ್ತೆ, ಅದು ಆತ್ಮಗಳ ಲೋಕ ಅಂತ. ಅಲ್ಲಿ ಒಂದು ಲೋಕದಲ್ಲಿ ಪ್ರತಿಯೊಂದು ಆತ್ಮಗಳು ಕೂಡ ಅಲ್ಲಿ ಸೇರ್ತಾರೆ. ಆ ತರಹದ ಲೋಕ ಇರುತ್ತೆ. ಈ ತರಹದ ಲೋಕದಲ್ಲಿ, ಆತ್ಮಲೋಕದಲ್ಲಿ ನಾನ್ ಭೇಟಿ ಆಗ್ತೀನಿ ನಿನ್ನನ್ನ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿನ್ನ ಮನದಲ್ಲಿ ಇರ್ತೀನಿ, ನಿನ್ನ ಮನೆಯಲ್ಲಿ ಅಲ್ಲ ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಅವರ ಈ ಶಬ್ದಗಳನ್ನ ಕೇಳಿದ ಕೂಡಲೇ ನಾನು ನನ್ನ ಮೊಣಕಾಲೂರಿ ಕುಳಿತುಕೊಂಡು ಕೃತಜ್ಞತೆಯಿಂದ ಕೈಗಳನ್ನ ಜೋಡಿಸಿ ನಮಸ್ಕರಿಸಿದೆ. ನನ್ನ ಪರಿಮಿತ ನಂಬುಗೆಯ ಕಾರಣ ನಾನು ನನ್ನ ಅನುಭವಗಳನ್ನ ಇಲ್ಲಿಯವರೆಗೆ ದಾಖಲೆ ಮಾಡಿಯೇ ಇಲ್ಲ. ಅಂದ್ರೆ ಈ ತರದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಇದೊಂದು ಪಿರಮಿಡ್ ಇದೆ ನೋಡಿ, ಈ ತರಹದ ಪಿರಮಿಡ್ ಚಿತ್ರ ಕೊಟ್ಟಿದ್ದಾರೆ. ಈ ಮೇಲ್ ತುದಿಯಲ್ಲಿ ಜ್ವಾಲೆ ಬೆಂಕಿಯ ರೂಪದಲ್ಲಿ ಇದ್ದವರು ಕ್ರಮೇಣವಾಗಿ ರೂಪ ಪಡ್ಕೊಂಡು ಅವರು ಮಹಾವತಾರ್ ಬಾಬಾಜಿ ಅವರ ರೂಪವನ್ನ ತೋರಿಸ್ತಾರೆ. ಈ ತರಹದಲ್ಲಿ ಅವರು ದರ್ಶನ ಕೊಟ್ಟಿರ್ತಾರೆ ಧ್ಯಾನದಲ್ಲಿ. ಇವ್ರಿಗೆ ಏನ್ ಅನಿಸ್ತಾ ಇರುತ್ತಂದ್ರೆ, ಇವ್ರಿಗೆ ಒಂದು ಲಿಮಿಟ್ ಆಗಿ ನಂಬಿಕೆ ಇರುತ್ತೆ. ಅಂದ್ರೆ ಅಷ್ಟು ಬ್ಲೈಂಡ್ ಆಗಿ ಏನೋ ನಂಬ್ತಾ ಇರಲ್ಲ. ಇವರ ಆ ಪರಿಮಿತ ನಂಬಿಕೆಯ ಕಾರಣ ನಾನು ಆ ತರದ ಏನೇನ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗ್ತಾ ಇತ್ತು ಅದನ್ನ ಅವ್ರು ಎಂಟ್ರಿ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಜನ ಹೇಳ್ತಾರೆ ನೋಡಿ, ಮೆಡಿಟೇಷನ್ ಅಲ್ಲಿ ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಬರ್ದಿಡಿ, ಅದನ್ನ ಮಿಸ್ ಮಾಡ್ಬೇಡಿ, ಬರ್ದಿಡಿ ಅಂತ ಬಹಳ ಜನ ಕೇಳಿರ್ಬೋದು.
ಆ ಅನುಭವ ಯಾಕೆ ಹೇಳ್ತಾರೆ ಅಂದ್ರೆ, ತುಂಬಾ ಚೆನ್ನಾಗಿ ಅನುಭವಗಳು ಆದಾಗ ಅದು ಮರ್ತ್ ಬಿಡ್ತೀವಿ, ನಾವು ಗೊತ್ತಿರಲ್ಲ. ಅದನ್ನ ಎಂಟ್ರಿ ಮಾಡಿ ದಾಖಲೆ ಮಾಡಿಟ್ರೆ ಒಳ್ಳೇದಲ್ವಾ, ಅದ್ರ ಬಗ್ಗೆ ತಿಳಿಸ್ತಾ ಇರ್ತಾರಲ್ಲ. ಇವ್ರಿಗೂ ಕೂಡ ಅದೇ ತರಹದಲ್ಲೇ ಇವರ ಆ ಎಕ್ಸ್ಪೀರಿಯನ್ಸ್ ನ ಇವರು ಎಂಟ್ರಿ ಮಾಡಲ್ಲ, ಅದ್ರ ದಾಖಲೆ ಮಾಡೇ ಇರಲ್ಲ. ಮರುದಿನ ಮುಂಜಾನೆ ನನ್ನ ಗಮನಕ್ಕೆ ಬಂದಿತ್ತು, ನನ್ನ ಪರಿಮಿತ ಬರಹ ಕೌಶಲ್ಯದ ಕಾರಣ ನಾನು ಕಂಡ ದಿವ್ಯ ದೃಶ್ಯಗಳನ್ನ ವರ್ಣಿಸಲು ಆರಂಭಿಸಿದರೆ ಅವು ತಮ್ಮ ಸಾರವನ್ನ ಕಳೆದುಕೊಳ್ಳಬಹುದು ಎಂದು ನನಗೆ ಅನಿಸಿತು. ನಾನು ಬರೆಯುವುದನ್ನ ಬಿಟ್ಟು ಬಿಟ್ಟೆ ಮತ್ತು ನನ್ನ ಮನೋಬಿಂಬಗಳನ್ನೇ ಹೆಚ್ಚಾಗಿ ಅವಲಂಬಿಸಿದೆ. ನನಗೆ ಓದುವುದರಲ್ಲಿ ತುಂಬಾ ಆಸಕ್ತಿ. ವಿವಿಧ ಆಧ್ಯಾತ್ಮಿಕ ಬರಹಗಾರರ ಕೃತಿಗಳನ್ನ ಓದಿದಂತೆಲ್ಲ ನಾನು ಕೂಡ ನನ್ನ ಅನುಭವಗಳನ್ನ ಬರೆದಿಡಬೇಕೆಂಬ ಆಸೆ ನನ್ನ ಹೃದಯದಲ್ಲಿ ಬೆಳೆಯತೊಡಗಿತ್ತು. ಆಮೇಲೆ ಇವ್ರಿಗೆ ಬೇರೆ ಬೇರೆ ಮಾಸ್ಟರ್ಸ್ ಒಂದು ಬರವಣಿಗೆ ಎಲ್ಲ ನೋಡಿ ತಿಳ್ಕೊಳ್ತಾ ಹೋದಾಗೆಲ್ಲ ಇವ್ರಿಗೂ ಕೂಡ ಹೌದು, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಾನ್ ಬರಿಬೇಕಲ್ಲ, ನಾನು ಒಂದು ಪುಸ್ತಕ ಮಾಡ್ಬೇಕಲ್ಲ ಅಂತ ಇವ್ರಿಗೆ ಅನ್ಸುತ್ತೆ ಅವಾಗ. ಆದ್ರೆ ಅದನ್ನ ಮುಂದೂಡ್ತಾನೆ ಬರ್ತಾ ಇರ್ತಾರೆ, ಜಸ್ಟ್ ಅಂದ್ಕೊಳ್ತಾ ಇರ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇರಲ್ಲ, ಜಸ್ಟ್ ಅವ್ರು ಮುಂದೂಡ್ತಾನೆ ಬರ್ತಾ ಇರ್ತಾರೆ. ಬರವಣಿಗೆಯಲ್ಲಿ ನನಗಿರುವ ಅಡೆತಡೆಯನ್ನ ನಿವಾರಿಸಲು ಬಾಬಾಜಿಯವರೇ ಈ ಬಾರಿ ಈ ಅನುಭವವನ್ನ ನೀಡುತ್ತಿದ್ದಾರೆ ಅಂತ ಇವ್ರಿಗೆ ಅನ್ಸುತ್ತೆ. ಈ ಸಂಗತಿ ನಿಜವೇ ಆಗಿದ್ದರೆ ಆ ಉದ್ದೇಶವನ್ನ ಪೂರ್ಣಗೊಳಿಸಲು ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಬೇಕು ಎಂದುಕೊಂಡೆ. ನನ್ನ ತಲೆಯಲ್ಲಿ ತುಂಬಿಕೊಂಡ ಎಲ್ಲಾ ಆಲೋಚನೆಗಳನ್ನ ಖಾಲಿ ಮಾಡಿಕೊಳ್ಳಬೇಕು ಎಂದುಕೊಂಡೆ. ಅಂದ್ರೆ ಏನೇನೆಲ್ಲ ಥಾಟ್ಸ್ ಇಟ್ಕೊಂಡಿರ್ತೀವಿ, ಎಲ್ಲವನ್ನ ಥಾಟ್ಸ್ ಇಟ್ಕೊಂಡು ಕುತ್ಕೊಂಡು ನಾವ್ ಏನೋ ಬರಿಬೇಕು, ಏನೇ ಮಾಡ್ಬೇಕು, ಅಥವಾ ಏನೇ ಮುಂದಕ್ಕೆ ಇದ್ ಮಾಡ್ಬೇಕು ಅಂದ್ರೂ ಅಷ್ಟು ಸುಲಭ ಸಾಧ್ಯ ಆಗಲ್ಲ. ಅಷ್ಟೊಂದು ನಾವು ತುಂಬ್ಕೊಂಡಿರ್ತೀವಲ್ವಾ, ಖಾಲಿ ಮಾಡ್ಕೋಬೇಕು ಆ ಥಾಟ್ಸ್ ಅನ್ನ. ಆ ಖಾಲಿ ಮಾಡ್ಕೊಂಡಾಗ ತಾನೆ ಏನೇ ಆಗ್ಲಿ ನಾವು ಮತ್ತೆ ತುಂಬಿಸ್ಕೊಳಕ್ ಆಗುತ್ತೆ. ನಾವೇನೋ ಖಾಲಿ ಮಾಡ್ದೇನೆ ಎಲ್ಲ ಹಾಗೇ ನೆಗೆಟಿವ್ ಪಾಸಿಟಿವ್ ಏನೇನಿರುತ್ತೆ ಎಲ್ಲವನ್ನ ನಾವು ತುಂಬಿ ತಲೆಯಲ್ಲಿ ಅಥವಾ ಮನ್ಸಲ್ಲಿ ಇಟ್ಕೊಂಡು ಕುತ್ಕೊಂಡಾಗ ಮತ್ತೆ ಅಲ್ಲಿ ಏನನ್ನ ನಾವು ಹೊಸದನ್ನ ಅಲ್ಲಿ ಇಟ್ಕೊಳಕ್ ಆಗಲ್ಲ, ತೆಗೆದ್ಕೊಳಕ್ ಆಗಲ್ಲ. ಅದೇ ತರ ಇವ್ರಿಗೆ ಫೀಲ್ ಆಗುತ್ತೆ, ನನ್ನ ಎಲ್ಲ ಆಲೋಚನೆಗಳನ್ನ ಖಾಲಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಅದಕ್ಕಾಗಿ ನನ್ನ ಸ್ನೇಹಿತರ ಮನೆಗೆ ಭೇಟಿ ಕೊಡಲು ನಿರ್ಧಾರ ಮಾಡಿದ. ಫ್ರೆಂಡ್ ಮನೆಗೆ ಹೋಗ್ತಾರೆ. ಜಸ್ಪ್ರೀತ್ ಮತ್ತು ಪ್ರಿಸಿಲ್ಲಾ ಅವ್ರ ಮನೆಗೆ ಹೋಗ್ತಾರೆ. ಆಕ್ಚುಲಿ ನಾನು ಈ ಪುಸ್ತಕವನ್ನ ಪ್ರಿಸಿಲ್ಲಾ ಅನ್ನೋ ಮೇಡಮ್ ಇದಾರಲ್ಲ ಅಲ್ಲಿ ಈಗ ಹೇಳಿದ್ರಲ್ಲ, ಅವ್ರ ಹತ್ರನೇ ನಾನು ಗೋವಾದಲ್ಲಿ ಈ ಪುಸ್ತಕವನ್ನ ತರಿಸ್ಕೊಂಡಿದ್ದು ಮಾಸ್ಟರ್ಸ್. ಇವರು ಪ್ರಿಸಿಲ್ಲಾ ಅನ್ನೋರು ಕೂಡ ಇವರ ಒಂದು ಆತ್ಮೀಯ ಗೆಳತಿ. ಅವ್ರ ಮನೆಗೆ ಇವ್ರು ಹೋಗ್ತಾರೆ. ಅವರ ಮನೆಗೆ ಹೋದ ನಂತರ ನಾವೆಲ್ಲ ಧ್ಯಾನಕ್ಕೆ ಕುಳಿತುಕೊಂಡೆವು. ಆಗ ಬಾಬಾಜಿಯವರು ನನ್ನ ಹಿಂದೆ ನಿಂತು, ನನ್ನ ಕತೆ ಬರೆಯುವುದನ್ನ ಪ್ರಾರಂಭಿಸು, ನೀನು ಈಗ ಈ ಸದ್ಯ ಪ್ರಾರಂಭಿಸು ಎಂದು ಹೇಳುತ್ತಾ ಇರುವುದನ್ನ ನೋಡಿದೆ. ಆಗ ಅಲ್ಲಿ ಧ್ಯಾನ ಕುತ್ಕೊಂಡಾಗ ಹಿಂಗೆ ಬ್ಯಾಕ್ ಸೈಡ್ ಅಲ್ಲಿ ಬಾಬಾಜಿಯವರು ಬಂದು ನಿಂತ್ಕೊಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನ್ನ ಒಂದು ಸ್ಟೋರಿ ಬರೆಯೋದೀಗ ಸ್ಟಾರ್ಟ್ ಮಾಡೀಗ, ಜಸ್ಟ್ ಈಗ್ಲೇ ಸ್ಟಾರ್ಟ್ ಮಾಡೋದನ್ನ ಅಂತ ಹೇಳ್ತಾರೆ. ಅವರು ಹೇಳುತ್ತಾ ಹೋದಾಗ ನಾನು ತೆರೆದ ಹೃದಯದೊಂದಿಗೆ ಅವರ ಸೂಚನೆಗಳನ್ನ ಅನುಸರಿಸುತ್ತಾ ಅವರ ಜೀವನ ಗಾಥೆಯನ್ನ ಬರೆದೆ. ಅಂದ್ರೆ ಆಗ ಅಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಗೆ ಏನೇನ್ ಹೇಳ್ತಾ ಹೋಗ್ತಾರೆ ಅಲ್ಲಿ ಅವರ ಒಂದು ಲೈಫ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಈಗ ಹೇಳ್ತಾ ಇದಾರೆ ನೋಡಿ, ಈಗ ಪ್ರಾರಂಭವಾಯಿತು ಬಾಬಾಜಿಯವರೊಡನೆ ನನ್ನ ಸಂವಾದ ಮೀನ್ಸ್ ಮಾತುಕತೆ ಈಗ ಸ್ಟಾರ್ಟ್ ಆಗುತ್ತೆ. ಈಗ ಹೇಳ್ತಾರೆ ಪಲ್ಲವಿ ಅವ್ರು ಮಾತಾಡ್ತಿದಾರೆ ಅಲ್ಲಿ, ಬಾಬಾಜಿ, ನಿಮ್ಮೊಡನೆ ಈ ಸಂಭಾಷಣೆ ಹೇಗೆ ಸಂಭವಿಸುತ್ತಿದೆ? ನಾವು ಹೇಗೆ ಸಂಪರ್ಕಿಸುತ್ತಾ ಇದ್ದೇವೆ? ನಾನು ನಿಮ್ಮಿಂದ ಸಂದೇಶವನ್ನ ಪಡೆಯಬೇಕು ಎಂದುಕೊಂಡ ತಕ್ಷಣ ನಾನು ನಿಮ್ಮನ್ನ ನೋಡಲು ಹೇಗೆ ಸಾಧ್ಯವಾಯಿತು? ದಯವಿಟ್ಟು ಉತ್ತರಿಸಿ ಅಂತ ಅವರು ಇಲ್ಲಿ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಅಂದ್ರೆ ನಮ್ಮ ಸಂಭಾಷಣೆ ಹೇಗೆ ನಡೀತಾ ಇದೆ ಅಲ್ವಾ? ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಾನು ಹೇಳೋರ್ಗೆ ಆಗ್ಲಿ ನಿಮಗೆ ಕೇಳೋರ್ಗೆ ಆಗ್ಲಿ ಹೇಗ್ ನಡೀತಾ ಇದೆ ಅವ್ರ ಜೊತೆ ಮಾತುಕತೆ ಅಂತ ಇರುತ್ತಲ್ವಾ, ಅದನ್ನ ಕೇಳ್ತಾ ಇದ್ದಾರೆ. ಹೇಗೆ ನಡೆಯುತ್ತೆ ನಮ್ಮ ಜೊತೆ ಸಂಭಾಷಣೆ, ಹೇಗ್ ನಡೆಯುತ್ತೆ, ನಾವ್ ಹೇಗೆ ಕನೆಕ್ಟ್ ಆಗ್ತಾ ಇದೀವಿ ನಿಮ್ ಜೊತೆಗೆ, ನಿಮ್ಮಿಂದ ನಾವ್ ಹೇಗೆ ಸಂದೇಶ, ನಾನು ಹೇಗೆ ಮೆಸೇಜಸ್ ನ ತಗೊಳ್ತಾ ಇದ್ದೀನಿ, ಅದನ್ನೆಲ್ಲ ನನಗೆ ತಕ್ಷಣ ನಿಮ್ಮನ್ನ ನೋಡೋದಕ್ಕೆ ಹೇಗ್ ಸಾಧ್ಯ ಆಯ್ತು, ಅದನ್ನೆಲ್ಲ ನನಗೆ ಆನ್ಸರ್ ಮಾಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಗ ಬಾಬಾಜಿ ಅವ್ರು ಹೇಳ್ತಾರೆ, ಎರಡು ಆತ್ಮಗಳು ಒಂದಾಗುವುದು ಹೇಗೆ ಸಾಧ್ಯ? ಇದು ಒಂದು ಮಾತ್ರ, ಹೌದಲ್ಲವೇ? ಇದಕ್ಕೆ ಯಾವುದೇ ವ್ಯಾಖ್ಯೆ ಇಲ್ಲ ಮತ್ತು ವಿವರಣೆ ಇಲ್ಲ. ಇದು ಕೇವಲ ಇರುವುದು. ಈ ಕ್ಷಣ ನಾನು ಸಂಭಾಷಣೆಯಲ್ಲಿ ತೊಡಗಿದ್ದೇವೆ. ನಾವು ಒಂದಾಗಿದ್ದರೂ ಕೂಡ ನಮ್ಮ ವ್ಯಕ್ತಿತ್ವಗಳು ಭದ್ರವಾಗಿವೆ. ನಾನು ನಿನ್ನೊಂದಿಗೆ ಇದ್ದೇನೆ ಮತ್ತು ನಿನ್ನ ಪಯಣ ನನ್ನ ಜೊತೆ ಈಗ ಪ್ರಾರಂಭವಾಗುತ್ತದೆ. ಅವ್ರು ಈ ತರ ಹೇಳ್ತಾರೆ. ಅಂದ್ರೆ ಎರಡು ಆತ್ಮ ಅನ್ನೋದು ಒಂದಾಗೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅದು ಸುಮ್ನೆ ಜಸ್ಟ್ ಹೌದಲ್ವಾ?
ಇದಕ್ಕೆ ಯಾವುದೇ ತರ ವಿವರಣೆ ಇಲ್ಲ. ಅಂದ್ರೆ ವ್ಯಾಖ್ಯೆ ಮೀನ್ಸ್ ಒಂದು ಸೆಂಟೆನ್ಸ್, ಅದಕ್ಕೆ ಯಾವುದೇ ತರ ವಿವರಣೆ ಇಲ್ಲ ಇಲ್ಲಿ, ಕೇವಲ ಇರೋದಷ್ಟೇ ಅದು. ಆ ತರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ಕ್ಷಣ ನಾನು ನೀನು ಅಂದ್ರೆ ಸಂಭಾಷಣೆ ಅಂದ್ರೆ ಮಾತುಕತೆ ತೊಡಗಿದೀವಿ, ನಾವ್ ಒಂದಾಗಿದ್ರು ಕೂಡ ನಮ್ಮ ಒಂದು ವ್ಯಕ್ತಿತ್ವಗಳು ಭದ್ರವಾಗಿದೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ, ಅಂದ್ರೆ ಸ್ಟೇಬಲ್ ಆಗಿದೀವಿ ಅಂತ. ಆತ್ಮಲೋಕ ಅಥವಾ ಸತ್ಯಲೋಕದ ಸ್ತರದಲ್ಲಿ ನಾವೆಲ್ಲ ಒಂದೇ. ಅಂದ್ರೆ ಆತ್ಮಲೋಕದಲ್ಲಿ ಒಂದು ಬಾಡಿ ವೆಕೆಟ್ ಮಾಡಿ ಹೋದಾಗ ಅಲ್ಲಿ ಅಥವಾ ಸತ್ಯಲೋಕ ಅಂತಾನು ತಿಳಿಸ್ತಾ ಇದ್ದಾರೆ, ಅಲ್ಲೆಲ್ಲ ನಾವೆಲ್ಲರೂ ಕೂಡ ಒಂದೇ ಇದೀವಿ. ಎರಡು ಆತ್ಮಗಳು ಸಂಪರ್ಕ ಹೊಂದಬೇಕೆಂದು ಬಯಸಿದಾಗ ಒಂದು ಆತ್ಮ ಇನ್ನೊಂದು ಆತ್ಮದ ಕಡೆಗೆ ಅಂದ್ರೆ ಜೊತೆಗೆ ಕಂಪಿಸಬಹುದು ಮತ್ತು ತಮ್ಮ ಜ್ಞಾನವನ್ನ ಪರಸ್ಪರ ಹಂಚಿಕೊಳ್ಳಬಹುದು. ಅಂದ್ರೆ ಒಂದು ಆತ್ಮ ಆತರ ಡಿಸೈಡ್ ಮಾಡ್ಕೊಳ್ತು ಅಂದ್ರೆ ಇನ್ನೊಂದು ಆತ್ಮದ ಜೊತೆಗೆ ಆತರ ಮಾತುಕತೆ ಸ್ಟಾರ್ಟ್ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಲ್ಲವಿಯವ್ರು ಕೇಳ್ತಾ ಇದ್ದಾರೆ, ನೀವು ಯಾರು, ನೀವು ಯಾವ ರೀತಿಯ ಜ್ಞಾನವನ್ನ ನನ್ನ ಮುಖಾಂತರ ಈ ಜಗತ್ತಿನೊಂದಿಗೆ ಹಂಚಿಕೊಳ್ಳುತ್ತೀರಿ, ನೀವ್ ಯಾರು, ನೀವು ಶಿವ ಯಾರು, ನಾನು ಶಿವ ಎಂಬ ಶಬ್ದವನ್ನ ಸರಿಯಾಗಿ ಅರ್ಥೈಸಿಕೊಳ್ಳುತ್ತಿದ್ದೇನೆಯೇ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಗ ಬಾಬಾಜಿ ಹೇಳ್ತಾ ಇದ್ದಾರೆ, ನಾನು ಯಾರು, ನಾನು ಏನು, ನಾನು ಶಿವನ ಪ್ರಜ್ಞೆ. ನೋಡಿ ಮಾಸ್ಟರ್ಸ್, ಎಷ್ಟು ಒಂದು ಸರ್ಪ್ರೈಸಿಂಗ್ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಶಿವ, ನಾವೆಲ್ಲರೂ ಪೂಜೆ ಮಾಡ್ತೀವಲ್ವಾ ಪರಶಿವ, ಆ ಒಂದು ಶಿವನ ಪ್ರಜ್ಞೆ ಮೀನ್ಸ್ ಕಾನ್ಶಿಯಸ್ನೆಸ್, ಆ ಶಿವನ ಒಂದು ಪ್ರಜ್ಞೆ ಅಂದ್ರೆ ಬಾಬಾಜಿ ಶಿವ ಅಂತ ಇಲ್ಲಿ ಗೊತ್ತಾಗ್ತಾ ಇರೋದು. ಶಿವ ನನ್ನ ಬಾಹ್ಯ ಸ್ವರೂಪ, ಅಂದ್ರೆ ಶಿವ ಇದಾರಲ್ಲ ಅವರು ಬಾಬಾಜಿಯವರ ಒಂದು ವರಮುಖ, ಅಂದ್ರೆ ಬಾಹ್ಯ ಸ್ವರೂಪ, ವರಮುಖದ ಆ ತರದ ಬಾಹ್ಯ ಸ್ವರೂಪ. ನಿನ್ನ ಸ್ವರೂಪದಲ್ಲಿ ನೀನು ನನ್ನನ್ನು ಬಾಬಾಜಿ ಎಂದು ಗುರುತಿಸಲೆಂದು ಈ ಮೂರ್ತ ರೂಪವನ್ನ ಪಡೆದಿದ್ದೇನೆ. ಅಂದ್ರೆ ನೀನು ಅಂದ್ರೆ ಪಲ್ಲವಿಯವ್ರಿಗೆ ಹೇಳ್ತಾ ಇರೋದು, ನೀನು ಈ ತರ ಬಾಬಾಜಿ ಅಂತ ನನ್ನನ್ನ ಗುರ್ತಿಸ್ಲಿ ಅನ್ನೋದಕ್ಕೋಸ್ಕರ ಈ ತರಹದ ದೇಹ ರೂಪದ ಒಂದು ಮೂರ್ತ ರೂಪವನ್ನ ನಾನು ಪಡೆದಿದ್ದೇನೆ. ಜ್ಞಾನ ಎಂಬುದು ವಿಶಾಲವಾದ ಶಬ್ದ, ಜ್ಞಾನಕ್ಕೆ ಅಂತ್ಯವಿಲ್ಲ. ಯಾವುದಾದರೂ ಒಂದು ಕಾರ್ಯವನ್ನ ಪೂರೈಸಲು ಯಾವಾಗಲೂ ಒಂದು ಉದ್ದೇಶವಿರುತ್ತದೆ. ಅದು ಮಾನವ ಕುಲವನ್ನು ಸತ್ಯದೆಡೆಗೆ ಮತ್ತು ಸ್ವಯಂ ಪ್ರಜ್ಞೆಯ ಕಡೆಗೆ ಒಯ್ಯುತ್ತದೆ. ಅದು ಸ್ವಯಂ ಪ್ರಜ್ಞೆಯ ಕಡೆಗೆ ಒಯ್ಯುತ್ತದೆ. ಅಂದ್ರೆ ಇಲ್ಲಿ ತಿಳಿಸ್ತಾ ಇದ್ದಾರೆ, ಜ್ಞಾನಕ್ಕೆ ಒಂದು ಅಂತ್ಯ ಅನ್ನೋದಿಲ್ಲ. ಯಾವ್ದಾದ್ರು ಒಂದು ಕಾರ್ಯ ಒಂದು ಮಾಡ್ಬೇಕಾದ್ರೆ ಒಂದು ಉದ್ದೇಶ ಅನ್ನೋದು ಒಂದು ಪರ್ಪಸ್ ಅನ್ನೋದು ಇದ್ದೇ ಇರುತ್ತಲ್ವಾ, ಅದು ಅಂದ್ರೆ ಮಾನವ ಕುಲವನ್ನ ಒಂದು ಒಳ್ಳೆಯ ಸತ್ಯದೆಡೆಗೆಯಲ್ಲಿ ಸ್ವಯಂ ಪ್ರಜ್ಞೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನನ್ನ ಪಯಣದ ಅನುಭವಗಳ ಆಧಾರದ ಮೇಲೆ ನೀನು ಒಂದು ಪುಸ್ತಕವನ್ನ ಬರೆಯಬೇಕು. ಅಂದ್ರೆ ಅವ್ರದ್ದು ಏನು ಲೈಫ್ ಒಂದು ನಡೀತಿದೆ, ಜರ್ನಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಧಾರದ ಮೇಲೆ ಒಂದು ಪುಸ್ತಕ ಬರೆಯಬೇಕು ಅಂತ ನಾನು ಬಯಸುತ್ತೇನೆ. ನನ್ನ ಮಗುವೆ, ನೀನು ಏನನ್ನು ನೋಡುತ್ತಿ, ಏನನ್ನು ಕೇಳುತ್ತಿ ಎಂಬುದರ ಮೇಲೆ ನಿನಗೆ ವಿಶ್ವಾಸವಿರಲಿ. ದೇಹವಿಲ್ಲ ಮತ್ತು ಮನಸ್ಸೂ ಇಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೋ. ಅಂದ್ರೆ ಇಲ್ಲಿ ತಿಳಿಸ್ತಿರೋದು, ನೀನ್ ಏನನ್ನ ನೋಡ್ತಾ ಇದೀಯಾ, ಏನನ್ನ ಕೇಳಿಸ್ಕೊಳ್ತಾ ಇದೀಯಾ, ಅದ್ರ ಮೇಲೆ ನಿನ್ಗೆ ವಿಶ್ವಾಸನ ಅಂದ್ರೆ ನಂಬಿಕೆ ಇರ್ಲಿ. ದೇಹವಿಲ್ಲ ಮತ್ತು ಮನಸ್ಸು ಇಲ್ಲ ಎಂಬುದನ್ನ ಸದಾ ನೆನಪಿನಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ರೆ, ಆ ದೇಹದಾರಿ ನಾನು ಇದೀನಿ ಅಥವಾ ನನಗೆ ಮನಸ್ಸು ಅನ್ನೋದಿದೆ ಅನ್ನೋದನ್ನ ಮರ್ತು ಬಿಟ್ಟು ಅದನ್ನ ನೀನ್ ಈ ತರ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಗ ಪಲ್ಲವಿ ಅವರು, ಹೌದು ಬಾಬಾಜಿ, ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಏನನ್ನು ನೋಡುತ್ತೇನೆಯೋ ಅದರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೂ ಕೆಲವೊಮ್ಮೆ ನನ್ನ ಮನಸ್ಸು ಅತ್ತಿತ್ತ ಅಲೆದಾಡುತ್ತದೆ ಮತ್ತು ಪ್ರಶ್ನೆಗಳನ್ನ ಕೇಳುತ್ತದೆ. ಮನುಷ್ಯನ ಸಹಜ ಗುಣ ಅಲ್ವಾ, ಸ್ವಲ್ಪ ಕನ್ಫ್ಯೂಸ್ ಆಗೋದು, ಹಾಗೆ ಹೇಗೆ ಇದು ಮಾಡೋದು, ಅಥವಾ ಏನೇ ಇದ್ರು ಕೂಡ ನಾವು ಓರೆ ಹೆಚ್ಚಿ ನೋಡೋದು, ಅದು ನಿಜನಾ ಸುಳ್ಳು ಅನ್ನೋ ತರದಲ್ಲಿ. ಅದೇ ತರ ಇವ್ರಿಗೂ ಕೂಡ ಆಗ್ತಾ ಇರುತ್ತಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಮತ್ತು ಪ್ರಶ್ನೆಗಳನ್ನ ಕೇಳುತ್ತದೆ. ಅಗತ್ಯ ಎಂದರೇನು, ನಾವು ಏಕೆ ಅದನ್ನ ಅನುಭವಿಸುತ್ತಾ ಇದ್ದೇವೆ, ನನ್ನ ಭೌತಿಕ ಮನಸ್ಸಿನಲ್ಲಿ ಕೆಲವು ಅಂಶಗಳು ಉಳಿದುಕೊಂಡಿವೆ ಎಂದು ನನಗೆ ಅನಿಸುತ್ತದೆ. ಆಗ ಬಾಬಾಜಿ ಹೇಳ್ತಾರೆ, ಭೌತಿಕ ಮತ್ತು ಆಧ್ಯಾತ್ಮಿಕ ಮನಸ್ಸುಗಳು ಸಂಧಿಸುವ ಸಂದರ್ಭದಲ್ಲಿ ಉಂಟಾಗುವ ಗೊಂದಲಗಳೇ ಈ ಅಂಶಗಳು. ಆದರೆ ಇದಕ್ಕೆ ಎಂದೂ ಗಮನವನ್ನ ಕೊಡಬೇಡ. ಅಂದ್ರೆ ಅವ್ರು ಕೇಳೋ ಕ್ವಶನ್ಗೆ ಹೇಳ್ತಾ ಇದ್ದಾರೆ, ನಾವ್ ಏಕೆ ಅದನ್ನ ಅನುಭವಿಸ್ತಾ ಇದೀವಿ, ಭೌತಿಕ ಮನಸ್ಸಲ್ಲಿ ಎಷ್ಟೊಂದು ಕೆಲವೊಂದು ಅನುಮಾನಗಳು ಉಳಿದ್ಬಿಟ್ಟಿದೆಯಲ್ಲ ನನ್ಗೆ ಅಂತ ಅಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ, ಈ ಭೌತಿಕ ಮತ್ತೆ ಆಧ್ಯಾತ್ಮಿಕ ಆ ಮನಸ್ಸುಗಳನ್ನ ಒಂದು ಸಂಧಿಸುವ ಆ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಈ ತರಹದ ಒಂದು ಕನ್ಫ್ಯೂಷನ್ ಆಗೋದು ಸಹಜ. ಅದ ಕಡೆಗೆ ಗಮನ ಕೊಡ್ಬೇಡ ನೀನು ಅಂತ ಹೇಳ್ತಾ ಇದ್ದಾರೆ.
ಯಾವಾಗ ನೀನು ಬರೆಯಲು ಪ್ರಾರಂಭಿಸುತ್ತಿ, ನಿರ್ಣಯಗಳನ್ನ ಹೇಗೆ ತೆಗೆದುಕೊಳ್ಳುತ್ತಿ, ಅಂದ್ರೆ ನೀನ್ ಯಾವಾಗ ಸ್ಟಾರ್ಟ್ ಮಾಡ್ತಿ ಬರವಣಿಗೆ, ಹಾಗೆ ನಿನ್ನ ಡಿಸಿಷನ್ ಹೇಗೆ ತೆಗೆದುಕೊಳ್ತಿ, ನಾನು ನಿನ್ನೊಡನೆ ಏನನ್ನ ಹಂಚಿಕೊಳ್ಳುತ್ತೇನೆ ಎಂಬುದು ನಿನಗೆ ತಿಳಿದಿಲ್ಲ. ನೀನು ನಿನ್ನ ತಲೆಯಲ್ಲಿ ನನ್ನ ಧ್ವನಿಯನ್ನ ಮಾತ್ರ ಅನುಸರಿಸುತ್ತಾ ಇರುವೆ. ಗೊಂದಲಗಳಿಂದ ಮುಕ್ತಳಾಗು. ನೀನೇನನ್ನ ತಲೆ ಕೆಡಿಸ್ಕೋಬೇಡ. ನಾನ್ ನಿನಗೆ ಏನ್ ಮೆಸೇಜ್ ಕೊಡ್ತಾ ಹೋಗ್ತೀನಿ ಅದನ್ನ ಹಂಗೆ ಗಮನ ಕೊಟ್ಟು ಕೇಳು. ನನ್ನ ಧ್ವನಿ ಅಲ್ಲಿ ಅವ್ರಿಗೆ ಧ್ವನಿ ಕೇಳಿಸ್ತಾ ಹೋಗುತ್ತೆ ಇನ್ನರಿಂದ. ಆ ಧ್ವನಿಯನ್ನ ಗಮನ ಕೊಟ್ಟು ಕೇಳು ಸಾಕು. ಆಗ ಪಲ್ಲವಿ ಮೇಡಮ್ ಹೇಳ್ತಾರೆ, ಈ ದೃಶ್ಯ ಏನು, ಈ ಆದಿ ನನ್ನನ್ನ ಎಲ್ಲಿಗೆ ಮುನ್ನಡೆಸುತ್ತಾ ಇದೆ. ಆ ಬಾಬಾಜಿ ಅವ್ರು ಹೇಳ್ತಾರೆ, ನನ್ನನ್ನ ಸೇರಬೇಕೆಂಬ ಪ್ರತಿ ಒಂದು ಆತ್ಮಕ್ಕೂ ಇದು ಮಾರ್ಗವಾಗಿದೆ. ಅಂದ್ರೆ ಅವ್ರನ್ನ ಸೇರ್ಬೇಕು ಅನ್ನೋ ಎಷ್ಟೊಂದು ಆತ್ಮಗಳು ಇರ್ತಾವಲ್ಲ, ಅವ್ರಿಗೆ ಅದೊಂದು ಒಂದು ದಾರಿಯಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಪಲ್ಲವಿಯವರು ಹೇಳ್ತಾರೆ, ನಾನು ನಿಮ್ಮೊಡನೆ ಸಂಪರ್ಕಗೊಂಡಾಗ ಮತ್ತು ಬರೆಯಲು ಆರಂಭಿಸಿದಾಗ ಈ ಧ್ವನಿಯು ನನ್ನೊಳಗಿನಿಂದ ಬರುತ್ತಾ ಇದೆ ಎಂದು ಅನಿಸುತ್ತದೆ. ಆದರೆ ಅದು ನನ್ನ ಆತ್ಮದಿಂದ ಬರುವುದಿಲ್ಲ, ಅದು ದೈವಿ ಮೂಲದಿಂದ ಬರುವುದು. ಇದು ಸರಿಯಾಗಿದೆ ಅಲ್ಲವೇ? ಅಂದ್ರೆ ಈಗ ಇನ್ನರ್ ವಾಯ್ಸ್ ಅಂತ ಬರುತ್ತಲ್ವಾ, ಈಗ ಒಳಗಿಂದ ಧ್ವನಿಯನ್ನ ಅನುಸರಿಸುತ್ತಾ ಅವ್ರ ಬರವಣಿಗೆಯನ್ನ ಬರಿಬೇಕು ಅಂದ್ರೆ ಅದು ನನ್ನೊಳಗಿಂದ, ನನ್ನ ಆತ್ಮದಿಂದ ಬರ್ತಾ ಇದೆಯಾ, ಅಥವಾ ದೈವಿ ಮೂಲ ಅಂದ್ರೆ ದೇವರ ಒಂದು ಮೂಲದಿಂದ, ಅಲ್ಲಿಂದ ದೇವರ ಕಡೆಯಿಂದ ಅದು ಬರ್ತಾ ಇದೆಯಾ, ಅದು ಬರ್ತಾ ಇದೆಯಾ ಅಲ್ವಾ ಅಂತ, ಇದು ಸರಿಯಾಗಿದೆ ಅಲ್ವಾ ಅಂತ ಕೇಳ್ತಾರೆ. ಅಂದ್ರೆ ನನ್ನ ಆತ್ಮದಿಂದ ಅದ್ ಬರ್ತಾ ಇರಲ್ಲ, ಅಲ್ಲಿಂದ ಬರ್ತಾ ಇದೆ ಅಲ್ವಾ ಅಂತ ಕೇಳ್ತಾರೆ, ದೈವಿ ಮೂಲದಿಂದ. ಆಗ ಬಾಬಾಜಿ ಹೇಳ್ತಾರೆ, ಹೌದು ಸರಿಯಾಗಿದೆ, ಅದು ಬ್ರಹ್ಮಾಂಡದ ಮೂಲದಿಂದ, ಅಂದರೆ ಎಲ್ಲಿಂದ ಎಲ್ಲವೂ ಉತ್ಪತ್ತಿ ಆಗುವುದು ಅಲ್ಲಿಂದ ಬರುತ್ತದೆ, ಅಂದ್ರೆ ಅಲ್ಲಿಂದ ಬರ್ತಾ ಇದೆ. ಆದರೆ ಅದನ್ನ ನೀನು ಮೃತ ಅಥವಾ ಮೃತ್ಯು ಎಂದು ಹೇಳುತ್ತಿ. ಇದು ಬ್ರಹ್ಮಾಂಡದಲ್ಲಿ ಇರುವುದಿಲ್ಲ, ಏಕೆಂದರೆ ಇದು ಸೃಷ್ಟಿಯದೇ ಆದ ಒಂದು ಭಾಗ. ನಾನೇ ಮೂಲ. ಅದ್ರ ಅವ್ರು ತಿಳಿಸ್ತಿದ್ದಾರೆ ಇಲ್ಲಿ, ಉಗಮ ಬ್ರಾಕೆಟ್ ಅಲ್ಲಿ ಕೊಟ್ಟ ನಾನೇ ಮೂಲ. ಮನುಷ್ಯ ಜೀವನದ ಸೊಬಗನ್ನ ಅನುಭವಿಸಲು ಜನ್ಮ ತಳೆದ ನಾನು ಶಿವಪ್ರಜ್ಞೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಮಹಾವತಾರ್ ಬಾಬಾಜಿ. ಶಿವನ ಪ್ರಜ್ಞೆ ಅಂತಾನೆ ಹೇಳ್ತಾ ಇದ್ರಲ್ಲ, ಇಲ್ಲಿ ಅದನ್ನೇ ತಿಳಿಸಿದರೆ, ನಾನೇ ಮೂಲ ಅಂದ್ರೆ ಆದಿ ಅಂತಾರಲ್ಲ, ನಾನೇ ಮೂಲ. ಮನುಷ್ಯ ಜೀವನ ಅಂದ್ರೆ ಮನುಷ್ಯ ಯಾವ ತರ ಜೀವನ ನಡೆಸ್ತಾನೆ, ಯಾವ ತರ ಮನುಷ್ಯ ಇರ್ತಾನೆ, ಅದರ ಒಂದು ಸೊಬಗು, ಆ ಒಂದು ತಿಳ್ಕೊಳಕ್ಕೋಸ್ಕರ ನಾನು ಈ ತರಹದ ಜನ್ಮವನ್ನ ಪಡೆದಿದ್ದೀನಿ. ಶಿವ ಪ್ರಜ್ಞೆ ಅಂದ್ರೆ ಶಿವನ ಒಂದು ಕಾನ್ಶಿಯಸ್ನೆಸ್ ನಾನು. 24ನೇ ಮಾರ್ಚ್ 203 0.6 ನಾನು ಆ ಭೌತಿಕ ದೇಹವನ್ನ ಪಡೆದೆನು. ಹೌದು, ಅದು ನನ್ನ ಜನ್ಮದಿನ. ಅಂದ್ರೆ ಹುಟ್ಟು ಹಬ್ಬ ಅಂತ ಆಚರಿಸ್ಕೊಳ್ತಾರಲ್ಲ, ಜನ್ಮದಿನ. ಮಹಾವತಾರ್ ಬಾಬಾಜಿ ಅವರ ಜನ್ಮದಿನವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. 24ನೇ ಮಾರ್ಚ್ 203. ಅದು ಇಸ್ವಿ ಆ ಟೈಮಲ್ಲೆಲ್ಲ ಇರ್ಲಿಲ್ಲ ಅಲ್ವಾ, ಆದ್ರೆ ಅವಾಗಿನ ಸ್ಟಾರ್ಟಿಂಗ್ ಅಲ್ವಾ, 203 ಅಂತ ತಿಳಿಸ್ತಾ ಇದ್ದಾರೆ. ಆ ಟೈಮಲ್ಲಿ ಈ ಭೌತಿಕ ಅಂದ್ರೆ ಈ ದೇಹವನ್ನ ನಾನು ಪಡೆದೆ, ಅಂದ್ರೆ ಜನ್ಮವನ್ನ ಪಡೆದೆ, ಅದು ನನ್ನ ಜನ್ಮದಿನ. ಇಲ್ಲಿ ದೃಶ್ಯ ಅಂತ ಕೊಟ್ಟಿದ್ದಾರೆ. ಅವರು ಹಲವು ಆಲಿ ಕಲ್ಲುಗಳನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಆ ದೃಶ್ಯದಲ್ಲಿ ಒಮ್ಮಿಂದೊಮ್ಮೆಲೆ ಮಳೆ ಸುರಿಯಲು ಪ್ರಾರಂಭವಾಯಿತು. ಒಂದು ದಿಕ್ಕಿನಲ್ಲಿ 24 ಆಲಿ ಕಲ್ಲುಗಳು ಹರಿದು ಹೋಗಲಾರಂಭಿಸಿದವು ಮತ್ತು ಅವು ಒಂದು ಕೊಳವೆಯ ಮೂಲಕ ಹರಿದು ಹೋದವು. 24 ಆಲಿ ಕಲ್ಲುಗಳಲ್ಲಿ 3 ಆಲಿ ಕಲ್ಲುಗಳು ಮಾತ್ರ ಕೊಳವೆಯಿಂದ ಹೊರಬಂದವು. ಕೊನೆಗೆ ನಾನು ಆ ಸಂಕೇತವನ್ನ 24 ಮಾರ್ಚ್ ಎಂದು ಭೇದಿಸಿದೆ. ಆಗ ಒಂದು ಧ್ವನಿ, ವರ್ಷ 203 0.6 ಎಂದು ಪಿಸುಗುಟ್ಟಿತ್ತು. ಅಂದ್ರೆ ಈ ತರಹದಲ್ಲಿ ಅವ್ರಿಗೆ ಅಲ್ಲಿ ದೃಶ್ಯ ತೋರಿಸ್ತಾರೆ. ಆ ದೃಶ್ಯದಲ್ಲಿ 24 ಆಲಿಕಲ್ಲು ಅಂತೀವಲ್ಲ ನಾವು, ಆ ಆಲಿಕಲ್ಲು ಹರಿದು ಹೋಗ್ತಾ ಇರ್ತವೆ. ಆ ಕೊಳವೆಯ ಮುಖಾಂತರ ಹರಿದು ಹೋದಾಗ ಆ 24 ಆಲಿಕಲ್ಲುಗಳಲ್ಲಿ 3 ಆಲಿಕಲ್ಲುಗಳು ಮಾತ್ರ ಅಲ್ಲಿ ಉಳಿಯುತ್ತೆ, ಕೊಳವೆಯಿಂದ ಹೊರ ಬರ್ತತಿ. ಕೊನೆಗೆ ಆ ಸಂಕೇತವನ್ನ ಅವರು ಈ ತರದಲ್ಲಿ ಛೇದಿಸ್ತಾರೆ. 24ನೇ ಮಾರ್ಚ್ ಅಂತ ಅವರು ಭೇದಿಸ್ತಾರೆ. ಆಗ ಅಲ್ಲಿ ಮತ್ತೆ ಒಂದು ವಾಯ್ಸ್ ಹೇಳುತ್ತೆ, ವರ್ಷ ಯಾವ ವರ್ಷ ಅಂದ್ರೆ 203 0.6 ಎಂದು ಪಿಸುಗುಟ್ಟಿತ್ತು ಆ ಒಂದು ಧ್ವನಿ. ಇಲ್ಲಿಗೆ ಈ ಒಂದು ಫಸ್ಟ್ ಚಾಪ್ಟರ್ನ ಬಾಬಾಜಿ ಅವರು ಮುಗಿಸ್ತಾರೆ ಇಲ್ಲಿ ಅವ್ರಿಗೆ ಹೇಳೋದ್ರ ಮುಖಾಂತರವಾಗಿ. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕತೆಯತ್ತ ಆರಂಭಿಕ ಹೆಜ್ಜೆ. ಇಲ್ಲಿ ಅವರ ಹುಟ್ಟು ದಿನ ಅಂದ್ರೆ ಜನ್ಮ ದಿನವನ್ನ ತಿಳಿಸಿದ್ರು. ಹಾಗೆ ಅವರು ಯಾರು ಅಂದ್ರೆ ಮಹಾವತಾರ್ ಬಾಬಾಜಿ ಅನ್ನೋರು ಯಾರು, ಜಸ್ಟ್ ಒಂದು ಗುರು ಬಾಬಾಜಿ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಅವ್ರು ಅದಕ್ಕಿಂತಲೂ ಮಿಗಿಲಾದವರು, ಶಿವ ಪ್ರಜ್ಞೆ, ಶಿವ ಅವರು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ನಮಗೆ ತಿಳಿಸ್ತಾರೆ ಯಾವ ತರ
ಆಧ್ಯಾತ್ಮಿಕತೆ, ಅವರ ಒಂದು ಆರಂಭಿಕ ಹೆಜ್ಜೆ, ಒಂದು ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಂಗೆ ಅವರು ಯಾವ ತರದಲ್ಲಿ ಅವರು ಬಂದ್ರು, ಈ ಒಂದು ಸ್ಪಿರಿಚುಯಾಲಿಟಿಗೆ ಹೇಗ್ ಬಂದ್ರು, ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ ತರದಲ್ಲಿ ಅವರು ಜನ್ಮವನ್ನ ಪಡೆದುಕೊಂಡಿರ್ತಾರಲ್ವ, ಯಾವ ತರ ಬರ್ತಾರೆ, ಯಾವ ತರ ಅವರು ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ನೆಕ್ಸ್ಟ್ ತಿಳಿಸ್ತಾರೆ. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇನ್ನು ಕ್ಯೂರಿಯಾಸಿಟಿಯಿಂದ ಕೂಡಿದೆ ಮಾಸ್ಟರ್ಸ್, ಮಿಸ್ ಮಾಡ್ಬೇಡಿ ಯಾರು ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್.